ನನಗೆ ಕರ್ನಾಟಕ ಅಂತ ಗೊತ್ತಿಲ್ಲ, ಕನ್ನಡ ಭಾಷಾ ಇಷ್ಟು ಸುಂದರವಾಗಿರುತ್ತಂತೆ ಗೊತ್ತಿಲ್ಲ ನನಗೆ. ಅಲ್ಲಿ ಕಡಪನಲ್ಲಿ ಒಂದೇ ಒಂದು ಪಿಕ್ಚರ್, ರಾಜ್ಕುಮಾರ್ ಸಾಹೇಬ್ರ ಪಿಕ್ಚರ್ ಮಾತ್ರ ನಾವು ನೋಡ್ತಿದ್ದೀವಿ. ನಾನು ಅದ್ಭುತವಾಗಿ ನೃತ್ಯವನ್ನು ಮಾಡ್ತಾ ಇದ್ದೇನೆ. ಅದ್ಭುತವಾದಂತಹ ಒಂದು ಜಾವಳಿ, ತಿಲ್ಲಾನ, ಭರತನಾಟ್ಯವನ್ನು ಪ್ರದರ್ಶನ ನೀಡ್ತಾ ಇದ್ದೆ. ನನಗೆ ಉತ್ತರ ಕರ್ನಾಟಕದಲ್ಲಿ ನೃತ್ಯ ಪಟುಗಳಿಲ್ಲ. ನೀವು ಆ ಹುಡುಗಿಗೆ ನಮ್ಮ ಇಲ್ಲಿ ಬಳ್ಳಾರಿಯಲ್ಲಿ ಇಡಬೇಕ್ರಿ, ಆ ಹುಡುಗ ನಮ್ಗೆ ಕೊಡಬೇಕು. ಆಯ್ತು ಸರ್ ಅಂತ ಗುರುಗಳಿಗೆ ಪಾದಾಭಿವಂದನೆಯನ್ನು ಮಾಡೀನಿ ಮೇಡಮ್. ಮಾಡಿ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಬಳ್ಳಾರಿ 2010ನಲ್ಲಿ ರಾಜ್ಯ ಪ್ರಶಸ್ತಿ ಸಿಕ್ತು. ಬಟ್ ಆ ಟೈಮಲ್ಲಿ ನಮ್ಮ ಅಮ್ಮ ಇಲ್ಲ, ಅಪ್ಪ ಇಲ್ಲ, ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಭರತನಾಟ್ಯ, ಕೂಚಿಪುಡಿ, ಜನಪದ ನೃತ್ಯ, ಸಿನಿಮಾ ಕ್ಲಾಸಿಕಲ್ ನೃತ್ಯಗಳು, ಸಿನಿಮಾ ಜಾನಪದ ನೃತ್ಯಗಳು ಮಾಡ್ತಾ ಇದ್ದರೆ ಫಿಲ್ಮ್ ಕ್ಯಾಸೆಟ್ಸು, ನಂದು ಲೈವ್. తయ్యం దత్తయం దయ్యం దత్తాయ్ లంబాడు లంకాదు మేము ఓ బాపు బంజారులం ఏ గోరి ఇదే 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 ఏ గోరి ఇదే 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 యాయిరే యాయిరే ತಯ್ಯುಂ ದತ್ತ ಡೋಲಕು ತಬಲ ಎಲ್ಲ ಮಾಡ್ತಿದ್ರೆ ಅವರು ಇಷ್ಟೇ ಹಿಂಗೆ ನೋಡ್ತಾ ಇದ್ರು ಅಷ್ಟೇ. ಆಮೇಲೆ ಅವರು ಸ್ಟೇಜ್ ಮೇಲೆ ಬಂದು, ಈ ಹುಡುಗ ಏನ್ರಿ ಬರೀ ಒಬ್ಬರೇ ಹಾಡ್ತಾ ಇದಾರ, ಏನು ಅದ್ಭುತ ರೀ ಅಂತ ದೊಡ್ಡ ಅವಾರ್ಡ್ ಸಿಕ್ತು ಮೇಡಮ್. ಆಮೇಲೆ ಬಳ್ಳಾರಿಯಲ್ಲಿ ಸಾಕಷ್ಟು ಜನ ಕನ್ನಡ ಮತ್ತು ಸಂಸ್ಕೃತಿ ಕೊಟ್ಟರು ಸರ್, ನಾಗರಾಜ್ ಸರ್ ಕನ್ನಡ ಮತ್ತು ಸಂಸ್ಕೃತಿ, ನಂದಿ ಸ್ಕೂಲ್ ಪ್ರೌಢಶಾಲೆ ನನಗೆ ಅರ್ಧ ಜೀವನ ಕೊಟ್ಟರು. ನೀವು ಇಲ್ಲೇ ಇರಬೇಕು ಅಂತ. ಅದು ಯಾರೂ ಇಲ್ಲ, ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮನ್ ಅವರು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಭಾರತ್. ನಾನು ನಿಮ್ಮ ಪವಿತ್ರ. ಇಂದಿನ ಜರ್ನಿ ಜಂಕ್ಷನ್ ನಲ್ಲಿ ನಮ್ ಜೊತೆ ಇದ್ದಾರೆ SKR ಜಿಲಾನ್ ಭಾಷಾ ಸರ್. ಅವರು ವೆಲ್ಕಮ್ ಮಾಡೋಣ. ವೆಲ್ಕಮ್ ದ ಶೋ ಸರ್. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು SKR ಜಿಲಾನಿ ಭಾಷಾ. ಹೌದು. ನಿಮ್ ಬಾಲ್ಯದ ನೆನಪುಗಳು ಹೇಳ್ಬೇಕು ಅಂದ್ರೆ ಯಾವ್ದು ಹೇಳಕ್ ಇಷ್ಟಪಡ್ತಿದ್ದೀರಾ ಸರ್ ನೀವು? ನಾನು ಚಿಕ್ಕ ವಯಸ್ಸಿನಲ್ಲೇ ನಾನು ನೃತ್ಯವನ್ನು ಪಾಠವನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮದು ಆಂಧ್ರ ಪ್ರದೇಶ್, ಕಡಪ ಡಿಸ್ಟಿಕ್ಕು. ಅಲ್ಲಿ ನಾನು 13 ವರ್ಷದಿಂದನೇ ನಾನು ನೃತ್ಯ ಪಟುಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಮೇಡಮ್. ಯಾಕೆ ಸರ್ ನೀವು ಕಡಪದಿಂದ ಆಂಧ್ರದಿಂದ ಬಳ್ಳಾರಿಗೆ ಯಾಕೆ ಬಂದ್ರಿ ಕರ್ನಾಟಕಕ್ಕೆ? ಹೌದು ನನಗೆ ಕರ್ನಾಟಕ ಅಂತ ಗೊತ್ತಿಲ್ಲ, ಕನ್ನಡ ಭಾಷಾ ಇಷ್ಟು ಸುಂದರವಾಗಿರುತ್ತಂತೆ ಗೊತ್ತಿಲ್ಲ ನನಗೆ. ಕನ್ನಡ ಭಾಷೆ ಇದೆಯಂತೆ ಗೊತ್ತಿಲ್ಲ ಮೇಡಮ್. ನಾನು ಅಲ್ಲಿ ಕಡಪನಲ್ಲಿ ಒಂದೇ ಒಂದು ಪಿಕ್ಚರ್, ರಾಜ್ಕುಮಾರ್ ಸಾಹೇಬ್ರ ಪಿಕ್ಚರ್ ಮಾತ್ರ ನಾವು ನೋಡ್ತಿದ್ದೀವಿ. ಗುರಿ ಸಿನಿಮಾ ಅಂತೆ, ಗಂಧದ ಗುಡಿ, ನಮ್ಮ ಮನೆ ಪಕ್ಕ, ಆ ಥಿಯೇಟ್ರ್ ಪಕ್ಕನೇ ಆವಾಗ ಒಂದು ಕನ್ನಡ ಸಿನಿಮಾ ಅಂತ ಗೊತ್ತು. ಅಂಥದ್ದು ನಾವು ಬಳ್ಳಾರಿಗೆ ಒಂದು ಕಲಾ ಹೃದಯ ಸಂಸ್ಥೆ ಇತ್ತು ಆ ಕಾಲದಲ್ಲಿ. ಅವರು ನಮ್ಮ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಟು ಮಾಡಿ, ಅವರು ಈ ಕಾರ್ಯಕ್ರಮದಲ್ಲಿ ಆ ಟೈಮ್ನಲ್ಲಿ ಸಿಂಗ್ ಸಾಹೇಬರು, DC ಅವರು, ಅಸಿಸ್ಟೆಂಟ್ ಇಂಜಿನಿಯರ್ ಸತ್ಯನಾರಾಯಣ ಮೂರ್ತಿ ಸಾರು, ಸೆಂಟ್ ಜಾನ್ಸ್ ಝೇವಿಯರ್ ಸಾರ್ ಅವರು. ಆವಾಗ ನಾನು 10th ಕ್ಲಾಸ್ ಮೇಡಮ್. ಆ 10th ಕ್ಲಾಸ್ನಲ್ಲಿ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಬಳ್ಳಾರಿಗೆ. ಅದು ನಮ್ಮ ಥಿಯೇಟರ್ನಲ್ಲಿ, ರಾಘವ ಕಲಾಮಂದಿರ್ನಲ್ಲಿ. ಆ ಟೈಮ್ನಲ್ಲಿ ನಾನು ಅದ್ಭುತವಾಗಿ ನೃತ್ಯವನ್ನು ಮಾಡ್ತಾಯಿದ್ದೀನಿ. ಅದ್ಭುತವಾದಂತಹ ಒಂದು ಜಾವಳಿ, ತಿಲ್ಲಾನ, ಭರತನಾಟ್ಯವನ್ನು ಪ್ರದರ್ಶನ ನೀಡ್ತಾ ಇದ್ದೀನಿ. ಅವ್ರದ್ದು ಹ್ಯಾಸೆಲ್ಲ ಕಣ್ಣೆಲ್ಲ ನನ್ನ ಮೇಲೇ ಇದೆ ಅವ್ರಿಗೆ. ಆವಾಗ ಅವರು ನಮ್ಮ ಗುರುಗಳು ಕರೆದು, ನಮಗೆ ಉತ್ತರ ಕರ್ನಾಟಕದಲ್ಲಿ ನೃತ್ಯ ಪಟುಗಳಿಲ್ಲ, ನೀವು ಆ ಹುಡುಗಿಗೆ ನಮ್ಮ ಇಲ್ಲಿ ಬಳ್ಳಾರಿಯಲ್ಲಿ ಇಡಬೇಕ್ರಿ, ಆ ಹುಡುಗ ನಮ್ಗೆ ಕೊಡಬೇಕು ಅನ್ನೋದು. ನಾನು ಸುಮ್ಮನೆ ನೋಡ್ತಾ ಇದ್ದೇನೆ ಅಷ್ಟೇ. ಅವರು ಗುರುಗಳು, ಏನಪ್ಪ ನೀನು ಇಲ್ಲಿ ಇವತ್ತು ರಾತ್ರಿ ನೀವು ಇಲ್ಲಿಂದ ಇರಬೇಕು, ನಿಮ್ಗೆ ಅಸಿಸ್ಟೆಂಟ್ ಇಂಜಿನಿಯರು ಸತ್ಯನಾರಾಯಣ ಮೂರ್ತಿ ಸಾರ್ ಅವರು ಅವ್ರ ಮನೆ ಕರ್ಕೊಂಡು ಹೋಗ್ತಾರಂತೆ, ನೀವು ಇಲ್ಲಿ ಪಾಠ ಮಾಡಬೇಕು, ನೃತ್ಯ ಶಿಕ್ಷಣ ಕೊಡಬೇಕು. ಆಯ್ತು ಸರ್ ಅಂತ ಗುರುಗಳಿಗೆ ಪಾದಾಭಿವಂದನೆಯನ್ನು ಮಾಡೀನಿ ಮೇಡಮ್.
ಮಾಡಿ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಬಳ್ಳಾರಿ ಜಿಲ್ಲೆನಲ್ಲಿ. ಯಾಕೆ ಸರ್ ಕೇಳ್ಪಟ್ಟೆ ನಾನು 10ನೇ ಕ್ಲಾಸ್ ಓದಿಬಿಟ್ಟು ಯಾಕೆ ಮುಂದೆ ಓದಲಿಲ್ಲ, ಯಾಕೆ ಈ ಇದ್ರ ಮೇಲೆ ಆಸಕ್ತಿ ನೀವು ಜಾಸ್ತಿ ತೋರಿಸಿದ್ದೀರಾ? ನಾನು ನೃತ್ಯ ಬಿಟ್ಟು ನನಗೆ ಆವಾಗ ಟಿ ವಿಗಳಿಲ್ಲ, ಟಿ ವಿ ಮಾಧ್ಯಮಗಳಿಲ್ಲ. ಆವಾಗ ಬರೀ ಆಲ್ ಇಂಡಿಯಾ ರೇಡಿಯೋ 100ವರೆಗೆ ಬ್ರಾಡ್ಕಾಸ್ಟ್ ಬಂದರೆ, ಹಾಡುಗಳು ಬಂದರೆ ನಾನು ಕುಣಿಯೋದೆ ಡ್ಯಾನ್ಸ್ ಮಾಡೋದೆ. ಈಗ ಬೇರೆ ಹೋದ್ರಲ್ಲಿ ನನಗೆ ಅಷ್ಟು ದಾಸ ಇಲ್ಲ. ಆಮೇಲೆ ಮನೆಯಲ್ಲೇ ಪ್ರಾಬ್ಲಮ್. ಕೇಳ್ಪಟ್ಟೆ ಅಪ್ಪದಿಂದ ತೊಂದರೆ ಆಯ್ತು ಅಂತ. ಯಾಕಾಯ್ತು, ಯಾಕೆ ಕೊಡ್ಲಿಲ್ಲ ನಿಮಗೆ? ಇದು ನಮ್ಮ ಹಿಂದೂ ಸಂಪ್ರದಾಯ. ಹೌದು. ನಾವು ನಮ್ಮಪ್ಪ ನಾವೆಲ್ಲ ಮುಸ್ಲಿಂ ಸಂಪ್ರದಾಯದಲ್ಲಿ ನಾನು ಹುಟ್ಟಿ ಬಂದಿರೋರು. ನಾನು ಅವರಿಗೆ ಆ ಮಟ್ಟಿಗೂ ಸಂಪ್ರದಾಯ ಗೊತ್ತಿಲ್ಲ. ಬಟ್ ಏನೋ ಒಂದು ಸಂಗೀತ ಕೇಳಿಕೊಂಡ್ರೆ ಮೈ ಜುಮ್ ಅಂತದೆ. ಆವಾಗ ನಾವು ಆಟೋಮೆಟಿಕ್ ನೃತ್ಯವನ್ನು ಮಾಡ್ತೀವಿ ಮೇಡಮ್. ಮಾಡಿದ್ಮೇಲೆ ನಮ್ಮ ಅಪ್ಪ ಕೂಡ ಗಜಲ್ ಹಾಡ್ತಾರೆ. ಗಜಲ್ಸ್ ಹಾಡಿದ್ರೆ ಕೂಡ ಈ ಕಲೆ ಇಷ್ಟು ಪ್ರಸಿದ್ಧವಾಗಿದೆ, ಇಷ್ಟು ಹೆಸರು ತರ್ತದೆ, ಇಷ್ಟು ಸಾಂಪ್ರದಾಯಂತೆ ಅವ್ರಿಗೆ ಗೊತ್ತಿಲ್ಲ. ಈಸ್ ಎ ಪೊಲೀಸ್ ಆಫೀಸರ್. ಅದರಿಂದ ನಾನು ಅವ್ರಿಗೆ ನಮ್ಮ ಅಪ್ಪಕ್ಕೆ ಇಷ್ಟ ಇಲ್ಲ. ನೀವು ಓದಿಲ್ಲಲ್ಲ, ನೀವು ಹೋಗಿ ಮೆಕ್ಯಾನಿಕ್ ಕೆಲಸ ಹೋಗು. ನಮ್ಮನೇಲಿ ಗೊತ್ತುಂಟಲ್ಲ ಮೇಡಮ್, ಚೆನ್ನಾಗಿ ಮಾಡಿದ್ರೆ ಹೈಲಲ್ಲಿ ಹೋಗ್ತಾರೆ, ಇಲ್ಲಾಂದರೆ ಮೆಕ್ಯಾನಿಕಿಸಮ್ ಭಾಳ ಇದೆ, ಅಲ್ಲಿ ಹೋಗಂತ ನನ್ನಪ್ಪ. ನಾನಿಲ್ಲ, ನಂದು ಒಂದೇ ದೃಢಿ ಇತ್ತು ಮೇಡಮ್, ನಾಟ್ಯ ಮಾಡಬೇಕು. ಅದು ಭರತನಾಟ್ಯ ಅಂತ ಗೊತ್ತಿಲ್ಲ, ಕೂಚಿಪುಡಿ ಅಂತ ಗೊತ್ತಿಲ್ಲ ನನಗೆ. ನಾನು ಸ್ಕೂಲಲ್ಲಿ ಮಾಡುವಾಗ ಪಂಕಜಮ್ಮ ಅಂತ ಒಬ್ಬರು ನನ್ನ ಆಗಸ್ಟ್ 15 ಡ್ಯಾನ್ಸ್ ನೋಡಿ ಒಂದು ಹಾಡು, ಅಬ್ಬಬ್ಬ ಈ ಹುಡುಗ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾನಲ್ಲ ಅಂತ ಅವರು 10 ರೂಪೀಸ್ ಫೀಸ್ ಕಟ್ಟು ಭರತನಾಟ್ಯ ಗುರುಗಳ ಹತ್ರ, ನನ್ನ ಗುರುಗಳು ಕೃಷ್ಣಮೂರ್ತಿ ರಾಜ್ಗಳ ಹತ್ರ ಹೋಗಿ ಅಲ್ಲಿ ಜಾಯಿನ್ ಮಾಡಿಸಿದ್ರು. ಅಲ್ಲಿ ನನ್ನ ನೃತ್ಯ ಜರ್ನಿ ಮೊದಲಾಗಿದೆ. ಹೌದಾ ಸರ್? ನಾನು ಒಂದು ಕೇಳ್ಪಟ್ಟೆ, ಡ್ಯಾನ್ಸ್ನಲ್ಲಿ ನನಗೆ ಗುರುಗಳು ಇವರು ತುಂಬಾನೇ ನನಗೆ ಇಂಪ್ರೆಸ್ ಮಾಡಿದ್ದಾರೆ ಅನ್ನೋ ಗುರುಗಳನ್ನ ಯಾವ್ದು ತಗೊಂತೀರಾ? ಯಾವ ಗುರುಗಳನ್ನ ತಗೊಂತೀರಾ ನೀವು ಇಲ್ಲಿವರೆಗೆ ಬರೋಕೆ? ನಿಮಗೆ ಗುರುವಿಗೂ ಯಾವತ್ತೂ ನಾವು ಹೇಳ್ಬಾರ್ದು ಮೇಡಮ್, ಯಾಕಂದರೆ ಗುರುವೇ ಅಂತಾರಲ್ಲ. ಹೌದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಗುರುಗಳು ಕೃಷ್ಣಮೂರ್ತಿ ರಾಜುಗಾರು, ಡಾಕ್ಟರ್ ಪದ್ಮಶ್ರೀ ಪದ್ಮವಿಭೂಷಣ್ ವೆಂಪಟಿ ಚಂದ್ರಸತ್ಯಂ ಚೆನ್ನೈ, ಕಲಾಶ್ರೀ ಬೃಂದಾ ಮೇಡಮ್ ಬ್ಯಾಂಗ್ಳೂರು ಹತ್ರ. ನಾನು ಅವರು 3 ಜನ ಸಮಾನದಿಂದ ತನ್ನ ಮಗು ಥರ ನನಗೆ ಮಗು ಥರ ನಾನು ನೋಡಿಕೊಂಡು ನನಗೆ ನೃತ್ಯ ಪಾಠವನ್ನು ಹೇಳಿಕೊಟ್ಟಾರೆ ಮೇಡಮ್. ಯಾವತ್ತೂ ನಾನು ಚಿರಸ್ಮರಣಾಗಿರ್ತೀನಿ ಆ ಗುರುಗಳ ಬಗ್ಗೆ. ಸರಿ, ಆ ಗುರುವಿನಿಂದ ನೀವು ಒಂದು ಶಿಷ್ಯನಿಂದ ನೀವು ಒಂದು ಗುರು ಆಗಿದ್ದೀರಾ. ಹೌದು. ಅದನ್ನ ನೋಡಿ ಆ ದೊಡ್ಡ ಗುರುಗಳು ಏನ್ ಹೇಳ್ತಾ ಇದ್ದಾರೆ ನಿಮಗೆ? ನಿಮ್ಮ ಗುರುಗಳು ಏನ್ ಹೇಳ್ತಾ ಇದ್ದಾರೆ ಇದೆಲ್ಲ ನೋಡಿ? ನನ್ನ ಕಂಪೋಸಿಂಗು ಕನ್ನಡ ಕಂಪೋಸಿಂಗ್ಸ್, ಕನ್ನಡ ಸಾಂಗ್ಸು. ಅವರು ತಮಿಳ್ ಜಾಸ್ತಿ, ತೆಲುಗು ಆಂಧ್ರಲ್ಲಿ ಅವ್ರು ತೆಲುಗು, ಕನ್ನಡದಲ್ಲಿ ನಮ್ಮ ಮೇಡಮು. ಪುರಂದರದಾಸ್ ಕೃತಿಗಳು, ವ್ಯಾಸರಾಯ ಕೃತಿಗಳು, ವಚನಗಳು, ಅಕ್ಕ ಮಹಾದೇವಿ ವಚನಗಳು. ನಾನು ಕನ್ನಡ ಪ್ರೊಫೆಸರ್ಸ್ ಹತ್ರ ಹೋಗಿ ಕೇಳಿಕೊಂಡು ಈ ಅರ್ಥ ಏನು ಅದನ್ನೇ ನಾನು ನೃತ್ಯ ಸಂಯೋಜನೆ ಮಾಡಿ, ಆ ನೃತ್ಯ ಸಂಯೋಜನೆ ನನ್ನ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿದ ಮೇಲೆ ಆ ಫೋಟೋಸು, ಆ ವೀಡಿಯೋಸ್ ಎಲ್ಲ ನನ್ನ ಗುರು ನೋಡಿ, ಏನಪ್ಪ ಅದ್ಭುತ, ಇಷ್ಟು ಚೆನ್ನಾಗಿ ಮಾಡ್ತಿದ್ದಲ್ಲ ಅಂತ ನನಗೆ ಆಶೀರ್ವಾದ ಕೊಟ್ಟರು ಮೇಡಮ್. ಅವರು ತುಂಬ ಆಶೀರ್ವಾದ ಕೊಟ್ಟರು. ಕಲಾವಿದರಿಗೆ ತುಂಬಾನೇ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಅದನ್ನು ಯಾವ ಥರ ಮ್ಯಾನೇಜ್ ಮಾಡಿದ್ರಿ ನೀವು? ಭಾಳ ಮೇಡಮ್, ಭಾಳ ಅಂದರೆ ಭಾಳ. ಕಲಾವಿದರು ನೋಡೋದಕ್ಕೆ ಜನರಿಗೆಲ್ಲ ಒಂದು ಉತ್ಸಾಹ, ಒಂದು ಸಂತೋಷ ಕೊಡ್ತಾರೆ. ಆದರೆ ಅವ್ರಿಗಿರೋ ನೋವ ಮಾತ್ರ ಕಲಾವಿದರಿಗೆ ಮಾತ್ರ ಗೊತ್ತಾಗುತ್ತೆ ಮೇಡಮ್. ಅದು ನಾಟಕವಿಕ ಅಂದ್ಬಿಡ್ತಾರೆ. ಹೌದು ಭಾಳ. ಯಾಕೆಂದರೆ ಒಂದು ಸತಿ ಏನಾಯ್ತು ಅಂತ ಸಂಘಟನೆ ನನಗೆ ಕರ್ಕೊಂಡು ಬಂದಿದ್ರಲ್ಲ ಮೇಡಮ್, ಇಂಜಿನಿಯರ್ಸ್ ಅವ್ರು ಬಂದಮೇಲೆ ನಾನು ಅಲ್ಲಿ 9 ವರ್ಷ LLC HLCನಲ್ಲಿ ನಾನು ಪಾಠ ಹೇಳ್ಕೊಟ್ಟಿದ್ದೀನಿ. ಸಾಯಂಕಾಲ ಆಗ್ತಾಯಿದೆ, ನನಗೆ ಕರ್ಕೊಂಡು ಬಂದರು ಸಾಹೇಬರು ಟ್ರಾನ್ಸ್ಫರ್ ಆಗಿ ತಿರುಪತಿ ಹೋಗ್ಬಿಟ್ರು. ಅಲ್ಲಿಂದ ಈಗ ನಾನು ನಮ್ಮೂರಿಗೆ ಹೋಗ್ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನನಗೆ
ಸ್ವಲ್ಪ ಜನ ಬೇಡ ಬೇಡ ನೀವು ಇಲ್ಲೇ ಇರಬೇಕು, ನೀವು ಇಲ್ಲೇ ಇರಬೇಕು ಅಂತ. ಅದು ಯಾರೂ ಇಲ್ಲ. ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು. ಲಗೇಜೆಲ್ಲ ಹಾಕ್ಕೊಂಡು ಕೂತ್ಕೊಂಡು ಬಿಟ್ಟಿನಿ. ಮಲ್ಲೇಶ್ವರಂ ಬೆಂಗಳೂರು ಹೋಗ್ಬೇಕಂತ. ಆವಾಗ ಜನಾರ್ದನ್ ರೆಡ್ಡಿ ಸಾರ್, ಶ್ರೀರಾಮುಲು ಸಾರು ಬೆಂಗಳೂರು ಹೋಗ್ತಾ ಇದ್ದಾರೆ. ಒಂದು ಚಿಕ್ಕ ಕೋನ ನನ್ನ ಸಾಯರ, ನನಗೆ ರೆಂಟ್ ಕಟ್ಟೆ ಯೋಗ್ಯತೆಗಳಿಲ್ಲ. 1 ತಾರೀಕು ಬಂದರೆ ರೆಂಟ್ ಅವನು ಬಂದುಬಿಡ್ತಾನೆ, ಸಾರ್ ರೆಂಟ್ ಕೊಡಂತಾನ, ರೆಂಟ್ ಇಲ್ಲ. ಆವಾಗ DC ಅಶೋಕ್ ಕುಮಾರ್ ಮನೆಯಲ್ಲಿದ್ದರು. ನಿಮ್ಮ ಕಳೆಗೆ ಇಲ್ಲಿ ಬೆಲೆ ಇಲ್ಲ, ನೀವು ಬಳ್ಳಾರಿ, ನೀವು ಬೆಂಗಳೂರು ಬಂದುಬಿಡಿ, ಬೆಂಗಳೂರಿನಲ್ಲಿ ನಿಮಗೆ ಮಲ್ಲೇಶ್ವರಿನ ಮನೆ, ದೊಡ್ಡ ಮನೆ ಇದೆ, ನಿಮಗೊಂದು ಚಿಕ್ಕ ಮನೆ ಮಾಡಿಕೊಡ್ತೀನಿ, ಅಲ್ಲಿ ನೀವು ಪಾಠ ಮಾಡು, ನಿಮ್ಮ ಕಲೆ ಡೆವಲಪ್ ಆಗುತ್ತೆ, ನಿಮಗೆ ಗೌರವ ಸಿಗುತ್ತೆ, ನೀವು ಬಂದ್ಬಿಡಂದರೆ. ನನ್ನ ಮಗಳು ಸಾಯರ, ಚಿಕ್ಕ 40 ದಿನ ಮಗಳು ಅವಳು. ಆ ಮಗಳು ಹಾಕ್ಕೊಂಡು ನಾನು ಬಳ್ಳಾರಿ ಪ್ಲಾಟ್ಫಾರ್ಮ್ ಮೇಲೆ ಕೂತ್ಕೊಂಡು ಹೋಗ್ಬೇಕಂತ ಲಗೇಜಂದ ಕೂತ್ಕೊಂಡಿದ್ದೀನಿ. ಇಲ್ಲಿ ಎದುರು ಬಂದು ಜನಾರ್ದನ್ ರೆಡ್ಡಿ ಸಾರು, ಶ್ರೀರಾಮುಲು ಸಾರ್, ಏನು ಜಿಲ್ಲಾನಿಯವರೇ ನೀವು ಇಲ್ಲಿದ್ದೀರಿ? ಇಲ್ಲ ಸರ್, ನಾನು ಬಳ್ಳಾರಿ ಬಿಟ್ಟು ಹೋಗ್ತಾ ಇದ್ದೀನಿ, ನನಗೆ ಮನೆ ಕಟ್ಟೆ ಕೂಡ ದುಡ್ಡು ಇಲ್ಲ ಸರ್ ಅಂತ ಹೇಳಿದ್ದೀನಿ. ಆವಾಗ ಕರ್ಕೊಂಡು ಹೋಗಿ ನನಗೆ ಒಂದು ಕಾಫಿ ಕೊಡಿಸಿ, ಬೇಡ ಅಂದರೆ ಹಿಂಗೆ ಅಳೆದುಬಿಟ್ಟೆ. ಯಾಕೆ ಇಲ್ಲ ಸರ್, ನನಗೆ ಮನೆ ಕಟ್ಟೋದಕ್ಕೆ ಬಾಡಿಗೂ ಸಿಗ್ತಾ ಇಲ್ಲ, ಅಷ್ಟು ಇಲ್ಲೂ ಡೆವಲಪ್ ಆಗ್ತಾ ಇಲ್ಲ ಅಂದರೆ. ಆವಾಗ ಅವರು ಇಲ್ಲ ಅವರು ಆವಾಗ ಎನ್ನೋಬಲ್ ಇಂಡಿಯಾ ಇತ್ತು ಅವ್ರದ್ದು, ಪೊಲಿಟಿಕಲ್ ಇಲ್ಲ, ಪೊಲಿಟಿಕಲ್ ನನ್ನ ಸಂಬಂಧನೇ ಇಲ್ಲ ಮೇಡಮ್, ಪೊಲಿಟಿಕಲ್ ಇಲ್ಲ, ಎನ್ನೋಬಲ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇತ್ತು ಅವ್ರಿಗೆ. ಅವಳು ಇಲ್ಲ ನಾನು ಸಂಬಳ ಕೊಡ್ತೀನಿ ನಿಮಗೆ 1200 ರೂಪೀಸ್ ತಿಂಗಳಿಗೆ ಬಂದು, ನೀವು ಬಂದು ನನ್ನ ಆಫೀಸ್ ಬಂದು ನೀವು ಮನೆ ರೆಂಟ್ ತೊಗೊಂಡು ಹೋಗಿರಿ, ನಿಮ್ಗೇನು ಬೇಕೋ ನಾವೆಲ್ಲ ಅರೇಂಜ್ ಮಾಡ್ತೀವಿ ಅಂತ. ಅವರಿಂದ 1 ವರ್ಷ ನಾನು ಅವರಿಂದ ರೆಂಟ್ ತೊಗೊಂಡು ಆವತ್ತಿಂದ ನಾನು ಬಳ್ಳಾರಿನಲ್ಲಿ ನೃತ್ಯ ಕಲೆ, ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ನನ್ನ ಶಿಷ್ಯರ ಪರಂಪರೆನೇ ಇದ್ದಾರೆ, ಕರ್ನಾಟಕದಲ್ಲಿ ಇದ್ದಾರೆ, ಫಾರಿನಲ್ಲಿ ಇದ್ದಾರೆ. ಇಷ್ಟು ಬಾರಿ ನಾನು ಬಳ್ಳಾರಿನಲ್ಲೇ ಇದ್ದೀನಿ. ಇವಾಗ ಏನು ಹೇಳ್ತೀರಾ ಸರ್ ಜನಾರ್ದನ್ ರೆಡ್ಡಿ ಸರ್ಗೆ, ಶ್ರೀರಾಮುಲು ಸರ್ಗೆ? ಈಗ ಇಲ್ಲಿ ಕುತ್ಕೊಂಡು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರಿಗೆ? ಮೇಡಮ್, ನಾನು ರಾಜಕೀಯದಲ್ಲಿ ಇಲ್ಲ. ಯಾಕೆಂದರೆ ಆ ಲೆಕ್ಕಕ್ಕೆ ಬಂದರೆ ನಾನು ಜನಾರ್ದನ್ ಸರ್ ಮಕ್ಕಳಿಗೆ ಪಾಠ ಮಾಡೀನಿ, ಅಲ್ಲ ವೀರಭದ್ರಪ್ಪ ಮಕ್ಕಳಿಗೂ ಪಾಠ ಮಾಡೀನಿ, ದಿವಾಕರ್ ಬಾಬು ಸರ್ ಮಕ್ಕಳಿಗೂ ಪಾಠ ಮಾಡೀನಿ, ನಮ್ಮ ಪ್ರತಾಪ್ ರೆಡ್ಡಿ ಸರ್ ಮಕ್ಕಳಿಗೂ ಪಾಠ ಮಾಡೀನಿ, ಮುಳ್ಳು ರಾಮಪ್ಪ ಮೊಮ್ಮಗಳಿಗೆ ಅನುಪನ ಮಕ್ಕಳಿಗೆ ಪಾಠ ಮಾಡೀನಿ. ಹೀಗೆ ಪ್ರತಿ ಕೊಂಡೆ ಸಾಬರ ಮನೆಯಲ್ಲಿ ನಾನು ಸಾಕಷ್ಟು ಕಾರ್ಯಕ್ರಮ ಮಾಡೀನಿ. ಅಂದರೆ ಪ್ರತಿ ಸಂಸ್ಥೆಗೆ ನಾನು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀನಿ ಮೇಡಮ್. ಆದರೆ ನಾನು ಏನೋ ಅವ್ರ ಮನೆಯಲ್ಲಿ ಒಂದು ಮೆಂಬರ್ ಥರ ನಾನು ಇದ್ದೀನಿ ಪ್ರತಿಯೊಬ್ಬರ ಹತ್ರ. ಹಾಗೆ ನಾವು ಜನಾರ್ದನ್ ರೆಡ್ಡಿ ಸಾರಿಗೆ, ಶ್ರೀರಾಮುಲು ಸಾರಿಗೆ, ನಾನು ಸೋಮಶೇಖರ್ ಸಾರಿಗೆ ಹೇಳೋದು ಏನಂದರೆ, ಮತ್ತು ಸುರೇಶ್ ಸರ್, ನಾಗೇಂದ್ರ ಸರ್, ಇವರೆಲ್ಲರೂ ನಮಗೆ ತುಂಬ ಎಂಕರೇಜ್ ಮಾಡಿದ್ದಾರೆ. ಇವತ್ತು ಕೂಡ ಎಂಕರೇಜ್ ಮಾಡ್ತಾರೆ ಅವರು. ಇವತ್ತು ಕೂಡ ನಾಗೇಂದ್ರ ಸರ್ ಆಗಲಿ, ಸುರೇಶ್ ಸರ್ ಆಗಲಿ, ಪ್ರತಿಯೊಂದರ ಎಂಕರೇಜ್ಮೆಂಟ್ ಇದೆ, ಕೋಆಪ್ರೇಷನ್ ಇದೆ. ಯಾಕೆಂದರೆ ಅವರು ಪ್ರತಿ ಕಾರ್ಯಕ್ರಮಕ್ಕೆ ನನ್ನ ಕಾರ್ಯಕ್ರಮ ಇಡ್ತಿದ್ರು ಜನಾರ್ದನ್ ರೆಡ್ಡಿ ಸರ್. ಶ್ರೀನಿವಾಸ ಕಲ್ಯಾಣಂ, ವೆಂಕಟೇಶ್ವರ ಕಲ್ಯಾಣಂ, ಮೋಹಿನಿ ಭಸ್ಮಾಸುರ, ಅವರು ಹೇಳ್ತಿದ್ರು ನನಗೆ 11:30ಗೆ ಫೋನ್ ಮಾಡಿ, ನನಗೆ ಇಂಥ ಡ್ಯಾನ್ಸ್ ಬೇಕು, ನನಗೆ ಇಂಥ ಕಾನ್ಸೆಪ್ಟ್ ಬೇಕು. ನಾನು ಕಲ್ತಿದ್ದೆ ಅವ್ರ ಹತ್ರ. ಸರ್, ಈ ಹಾಡುಕೊಂಡು ನೃತ್ಯಕ್ಕೆ ಡಾನ್ಸ್ ಇಲ್ಲ ನೀವು ಅದಕ್ಕೆ ಕಂಪೋಸ್ ಮಾಡ್ತೀರಾ ನೀವು ಅನ್ನೋದಂಥ ಪ್ರೋತ್ಸಾಹ ನನಗೆ ಕೊಟ್ಟಿದ್ದಾರೆ ಮೇಡಮ್ ಅವರು. ಅದರಿಂದ ಯಾವತ್ತೂ ಇವರೆಲ್ಲರಿಗೂ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಬಳ್ಳಾರಿನಲ್ಲಿ. ಅದೇ ಹೇಳಿದ್ರಲ್ಲ, ಇಲ್ಲಿ ಬೇಡಪ್ಪ, ಬಳ್ಳಾರಿಗೆ ಬಿಟ್ಟು ಬೆಂಗಳೂರಿಗೆ ಹೋಗೋ ಸಿಚುವೇಶನ್ ಇದ್ದಾಗ ಭರತನಾಟ್ಯ ಬೇಡಪ್ಪ ಅನ್ಸಿರೋದು ಏನಾದರೂ ಉಂಟಾ ನಿಮಗೆ? ಯಾವತ್ತಿಲ್ಲ ಮೇಡಮ್. ಇವತ್ತು ಕೂಡ ನನಗೆ 60 ವರ್ಷ ಇದೆ. ಇವತ್ತು ಕೂಡ ನಾನು 13 ವರ್ಷದಲ್ಲಿ ಏನಿದ್ದೀನಿ, ಇವತ್ತು ಕೂಡ ನಾನು ಅದೇ ಪರ್ಫಾರ್ಮೆನ್ಸ್ನಲ್ಲಿ ಇದ್ದೀನಿ, ಅದೇ ತಾಕತ್ತಿನಲ್ಲಿ ನಾನು ಇದ್ದೀನಿ ಮೇಡಮ್. ಅದೇ ಜೋಶ್ ಇದೆ ನನಗೆ, ಇನ್ನೂ ಮಾಡಬೇಕು. ಭರತನಾಟ್ಯದ ಪ್ರಾಣ, ಅದರಲ್ಲೇ ನಾನು ಶಿವಾರ್ಪಣೆ ಆಗಬೇಕು. ಮಾಡ್ತಾನೆ ಇವತ್ತು ಕೂಡ ನಾನು ಪ್ರದರ್ಶನ ಮಾಡ್ತಾನೆ ಬರ್ತಾ ಇದ್ದೀನಿ ಮೇಡಮ್. ಕೇಳ್ಪಟ್ಟೆ ನಾನು, ನಿಮ್ಮ ಫ್ಯಾಮಿಲಿ ಟೋಟಲ್ ಇದೇ ಇದರಲ್ಲಿ ಕಲಾವಿದರಲ್ಲಾಗಿ ಇದ್ದಾರೆ ಅಂತ ಕೇಳ್ಪಟ್ಟೆ. ಮಕ್ಕಳದ್ದು ಎಜುಕೇಶನ್ ಮುಂದುವರಿಸ್ತೀರಾ ಇಲ್ಲ ಇದರಲ್ಲೇ ಮೂವ್ ಆನ್ ಮಾಡ್ತಿದ್ದೀರಾ ಅವ್ರ ಮಕ್ಕಳನ್ನ ಅಂತ? ನಮ್ಮ 3 ಮಕ್ಕಳು ನನ್ನ ಅದೃಷ್ಟ. ಸಾಯರಾ, ಸಮೀರಾ, ಸಮೀರ್, 3 ಜನ ಕಲಾವಿದರು ಮೇಡಮ್.
3 ಜನ ಕಲಾವಿದರು. ಸಾಯರ ಸಿಂಗಪುರ್ ಇಂಟರ್ನ್ಯಾಷನಲಲ್ಲಿ ತೃತೀಯ ಸ್ಥಾನ ಪಡ್ಕೊಂಡು ಬಂದಾಳು. ಚಂದ್ರ ಟಿವಿನಲ್ಲಿ ಬಿ ಗ್ರೇಟ್ ಆರ್ಟಿಸ್ಟ್ ಕಲಾವಿದ ಸಾಯರ, ಅದ್ಭುತ ನರ್ತಕಿ. ಆಕೆ ಕ್ಲಾಸಿಕಲ್, ಫಿಲ್ಮಿ ಡ್ಯಾನ್ಸ್, ಜಾನಪದ ನೃತ್ಯಗಳು ಪ್ರತಿಯೊಂದು ಅದ್ಭುತವಾದಂತಹ ಕಲಾವಿದ ಸಾಯರ. ಹೀಗೆ ನಮ್ಮ ಸಮೀರ ಈ MBA ಮಾಡಿ ಬೆಂಗಳೂರು ಯಾವುದೋ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ನೃತ್ಯ ಶಿಕ್ಷಕವಾಗಿ ಇದ್ದಾಳೆ ಅಲ್ಲಿ ಬೆಂಗಳೂರಿನಲ್ಲಿ. ನನ್ನ ಮಗ ಕೂಡ BTech ಓದ್ತಾ ಇದ್ದಾನೆ. ಅವನು ಇವಾಗ ಈ ವೆಸ್ಟರ್ನ್ ಕಲ್ಚರ್ ಆ್ಯಂಡ್ ನಮ್ಮ ಜಾನಪದ ಶೈಲಿ ಅವನು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದಾನೆ. ಈ ಖುಷಿಯಲ್ಲಿ ಒಂದು ಹಾಡು ಆಡ್ಬೇಕಂದ್ರೆ ಯಾವ್ದು ತಗೊಂತೀರಾ ಹಾಡು? ನಿಮಗೆ ಜಾನಪದ ಬೇಕಾ ಶಾಸ್ತ್ರೀಯ ಬೇಕಾ? ಯಾವ್ದಾದ್ರು ಒಂದು ಇಂಪಾಯಿ ಕೊಡಿ, ತಗೊಂತೀನಿ. ಓಕೆ ನಾನು ಭರತನಾಟ್ಯನೇ ಹಾಡ್ತೀನಿ. ಯಾಕಂದರೆ ವೆಂಕಟಾಚಲ ನಿಲಯ ವೈಕುಂಠಪುರವಾಸ ಪಂಕಜನೇತ್ರಂ ಪರಮ ಪವಿತ್ರಂ ಪಂಕಜ ನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪಂ ವೆಂಕಟಾಚಲ ನಿಲಯ ವೈಕುಂಠಪುರವಾಸ ಪಾಹಿ ಪಾಂಡವ ಪಕ್ಷಂ ಕೌರವ ಮದಹರಣೋ ಬಹು ಪರಾಕ್ರಮ ಪೂರ್ಣಂ ಅಹಲ್ಯ ಶಾಪ ಭಯನಿಯ ಹರಣೋ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸ 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 ವಿಠ್ಠಲ 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 ಪಾಂಡುರಂಗ ವಿಠ್ಠಲ 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 ಪಾಂಡುರಂಗ. ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಮತ್ತೆ ಬರೋಣ ಜರ್ನಿಗೆ. ಹೇಗಿತ್ತು ಸರ್ ಇಲ್ಲಿವರೆಗೆ, ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೆ ಜರ್ನಿ ಯಾವ ಥರ ಇದೆ ಸರ್ ಇವಾಗಿನ ನೋಡಿದ್ರೆ? ಇವಾಗೆ ಕಲಾವಿದರಿಗೆ ಅಪ್ ಅಂಡ್ ಸೌಂಡ್ ಕಂಪಲ್ಸರಿ ಬರ್ತಾನೆ ಇರುತ್ತೆ. ಹೌದು. ಇವಾಗ ಬರೋದನ್ನ ಯಾವ ಥರ ಹ್ಯಾಂಡಲ್ ಮಾಡ್ತಿದ್ದೀರಾ? ಬಾಲ್ಯದಲ್ಲಿದ್ದಾಗ ಯಾವ ಥರ ಹ್ಯಾಂಡಲ್ ಮಾಡಿದ್ದೀರಾ ನೀವು? ಮೇಡಮ್, ಕೋವಿಡ್ ಹಿಂದೆಗಡೆ, ಕೋವಿಡ್ ಆದಮೇಲೆ ಮುಂದುಗಡೆ, ಕೋವಿಡ್ ಹಿಂದುಗಡೆ ಒಂದು ಡೆಡಿಕೇಶನ್, ಒಂದು ಇಂಟ್ರೆಸ್ಟ್, ಇದು ಒಬ್ಬರಿಂದ ಆಗೋದಿಲ್ಲ ಮೇಡಮ್. ಆ ವಿದ್ಯಾರ್ಥಿ ಇರ್ತಾರಲ್ಲ ಮೇಡಮ್, ಆ ವಿದ್ಯಾರ್ಥಿನಿ ತಾಯಿ ತಂದೆಗೆ ಇಂಟ್ರೆಸ್ಟ್ ಇರಬೇಕು, ಆ ಮಗಳಿಗೆ ಇಂಟ್ರೆಸ್ಟ್ ಬೇಕು, ಆ ಮಗಳ ತಗ್ಗ ಒಳ್ಳೆ ಗುರು ಸಿಗಬೇಕು, ಒಳ್ಳೆ ಗುರು ಸಿಗಬೇಕು. ಆವಾಗ ಹಂಗಿತ್ತು. ಈ ಕಾಂಬಿನೇಷನಲ್ಲೇ ಆ ನರ್ತಕಿ ಒಂದು ಮಟ್ಟಕ್ಕೆ ಹೋಗೋಕ್ಕೆ ಅವಕಾಶ ಸಿಗುತ್ತೆ. ಈ ಕೋವಿಡ್ ಆದಮೇಲೆ ಈ ಸ್ವಲ್ಪ ಯೂಟ್ಯೂಬು ಜಾಸ್ತಿ ಆಗಿಬಿಟ್ಟಿದೆ. ಏಕೆಂದರೆ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ನನ್ನ ಮಗಳು ಡ್ಯಾನ್ಸ್ ಮಾಡಿಬಿಡ್ತಾಳೆ ಅನ್ನೋದು ಹೇಳೋದು, ನಮ್ಮ ಮಗಳು ತುಂಬ ಚೆನ್ನಾಗಿ ಮಾಡ್ತಾನ ಅಂತ ಹೇಳೋದು, ಅಲ್ಲಿ ಹೋಗಿ ಏನೋ ಸ್ಟೇಜ್ನಲ್ಲಿ ಒಂದು ಕುಣಿದು ಮಾಡೋದು ಅವೆಲ್ಲ ಸ್ವಲ್ಪ ಕಷ್ಟ ಇದೆ ಇವಾಗ ಗುರುಗಳಿಗೆ. ಯಾಕಂದರೆ ಗುರು ವಿದ್ಯೆ ಅಂತಾರೆ ಇದಕ್ಕೆ. ನೀವು ಭರತನಾಟ್ಯ ಅಂದಿರಲ್ಲ, ಈ 8 ನೃತ್ಯ ಪದ್ಧತಿಗಳ ನಮ್ಮ ಭಾರತೀಯ ಸಾಂಪ್ರದಾಯಿಕ ಪದ್ಧತಿಗಳಿಗೆ ಅದು ಗುರು ಮೂಲಕಿಂದನೇ ಬರಬೇಕಾಗುತ್ತೆ. ನಾವು ಯೂಟ್ಯೂಬ್ ನೋಡಿ, ಪಾಪ ಅವರು ಯೂಟ್ಯೂಬ್ನಲ್ಲಿ ಅದ್ಭುತ ಡ್ಯಾನ್ಸರ್ಸು, ಅವರೆಲ್ಲ ಗುರು ಹತ್ರ ನಿಂತ್ಕೊಂಡು ಹೆಸರಾಂತ ಕಲಾವಿದರು ಅವರು ಮಾಡಿ ಇಂಥವು ಮಾಡ್ತಾವ. ನಾವು ಕಲ್ತ್ಕೋಬೇಕಂದ್ರೆ ನಾವು ಕೂಡ ಅಂತೆ ಗುರುಗಳ ಹತ್ರ ಹೋಗಿ ಮಾಡಿ, ಆವತ್ತು ಯೂಟ್ಯೂಬ್ನಲ್ಲಿ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿ, ನಿಮ್ಮಂಥ ಅದ್ಭುತ ನಮ್ಮ ಚಾನಲ್ಸ್ಗಳಲ್ಲಿ ಮಾಡ್ಕೋಬೋದು. ಬಟ್ ಅದು ಇಲ್ಲ ಇವಾಗ. ಅಂತ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದು ಬಿಟ್ಟು ಗುರುಗಳ ತಕ್ಕ ಬಂದು ಕಲೆ ಅಂತ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟ? ವೀಕ್ಷಕರಿಗೆ ನಾನು ಹೇಳೋದು ಒಂದೇ ಮಾತು, ಡೆಡಿಕೇಶನಿಂದ. ಈಗೇನಾಗಿಬಿಟ್ಟಿದೆ ಮೇಡಮ್, ಮಕ್ಕಳಿಗೆ ಡಾಕ್ಟರ್ಸ್ ಓದಬೇಕು, ಇಂಜಿನಿಯರ್ಸ್ ಓದಬೇಕು, ಡಾಕ್ಟರ್ಸ್ ಓದಬೇಕು, ಇಂಜಿನಿಯರ್ಸ್. ನಮ್ಮ ಕಲೆ ಎಲ್ಲಿದೆ? ನಮ್ಮ ಸನಾತನ ಧರ್ಮ ಎಲ್ಲಿದೆ? ಆ ಮಕ್ಕಳಿಗೆ ಕಲೆ ಇರುತ್ತೆ, ಅದು ನಾವು ಕೊಟ್ಟಿದ್ದು ಅಲ್ಲ.
ಆ ಭಗವಂತನ ಕೊಟ್ಟಿರ್ತಾನೆ, ಆ ರಕ್ತನಲ್ಲಿ ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ಅವರು ಯಾವ ರೀತಿಯಲ್ಲಿ ಹೋಗ್ತಿರೋ, ಅಟ್ಲೀಸ್ಟು ನಮ್ಮ ಭದ್ರಾವತಿ, ಮಲೆನಾಡು ಆ ಕಡೆಲ್ಲ ನೋಡಿನಿ, ಪ್ರತಿ ಮನೆಯಲ್ಲಿ ಒಂದು ಕಲಾವಿದರಿರ್ತಾರೆ. ಪ್ರತಿ ಮನೆಯಲ್ಲಿ ವೀಣನೋ, ವೈಲನೋ, ಗಾತ್ರನೋ, ನಾಟ್ಯ, ಚಿತ್ರಕಲೆ ನಾನು ನೋಡಿ ಬಂದೀನಿ ಮೇಡಮ್. ಅಲ್ಲಿ ಪ್ರದರ್ಶನ ಮಾಡಿ ಬಂದೀನಿ, ಅಲ್ಲಿ ಆಶೀರ್ವಾದ ಪಟ್ಕೊಂಡು ನಾನು ಮಾಡಿ ಬಂದೀನಿ ನಾನು. ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಮನೆಗೊಂದು ಕಲಾವಿದರಿದ್ದರೆ ಕೂಡ ನಮ್ಮ ಸಂಸ್ಕೃತಿ ನಾವು ಬೆಳೆಯಬಹುದು. ಅವರಿಗೆ ಒಂದು ಸಾಂಪ್ರದಾಯ ಕೂಡ ಒಂದು ಗೊತ್ತಾಗುತ್ತೆ ಅವರಿಗೆ ಏನು ಅನ್ನೋದು, ನಮ್ಮ ಸಂಪ್ರದಾಯ ಅನ್ನೋದು. ಅಟ್ಲೀಸ್ಟು ಹಾಯ್, ಹಲೋ ಅನ್ನೋದು ಬಿಟ್ಟು ನಮಸ್ತೆ ಆಂಟಿ, ನಮಸ್ತೆ ಸರ್, ನಮಸ್ತೆ ಗುರುಗಳನ್ನು ಅನ್ನೋ ಒಂದು ವಾಚಿಕೆ ಬಂದರೆ ಕೂಡ ಸಾಕು ಅವರಿಗೆ. ಅದು ತುಂಬ ಕಡಿಮೆ ಆಗ್ಬಿಟ್ಟಿದೆ ಇವಾಗ ಮೇಡಮ್. ಆಮೇಲೆ ಇನ್ನೇನೆಂದು ಒಂದು ವಿದ್ಯಾರ್ಥಿ ಒಂದೇ ಗುರು ಹತ್ರ ಹೋಗಬೇಕು. ಆ ಗುರು ಹತ್ರ 1-2 ತಿಂಗಳು, ಈ ಗುರು 1 ತಿಂಗಳಂದರೆ ಅದು ಯಾವ ಟ್ರೆಡಿಷನ್ ಬರಲ್ಲ. ಒಂದು ಗುರುವಿಗೆ ಒಂದು ಸಂಪ್ರದಾಯ ಇರುತ್ತೆ. ಆ ಸಂಪ್ರದಾಯನೇ ನಾವು ಕಲಿತ್ಕೊಂಡು ಮುಂದಕ್ಕೆ ಹೋಗಿದ್ರೆ ಅದು ಒಳ್ಳೆಯದಾಗುತ್ತೆ. ಕೇಳ್ಪಟ್ಟೆ ಈ ಅಪ್ ಅಂಡ್ ಡೌನ್ಸ್ ಎಲ್ಲ ಆದ್ಮೇಲೆ 2000ರಲ್ಲಿ ಒಂದು ಪ್ರಶಸ್ತಿ ತಗೊಂಡಿದ್ದೀರಾ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? 2010ನಲ್ಲಿ ನಮ್ಮಮ್ಮ ಬೇಡ, ಆವಾಗ ಕರ್ನಾಟಕದಿಂದ ಬಂದಮೇಲೆ ಅಮ್ಮ ಬೇಡಪ್ಪ, ಭಾಷೆ ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಆ ಕಡೆ ನಮ್ಮ ಪೊಲೀಸ್ ಕ್ವಾರ್ಟರ್ಸು ಗೋಡೆ ಅಡ್ಡ ಇದೆ, ನಾನು ಗೋಡೆ ಆ ಕಡೆಗೆ ಇದ್ದೀನಿ, ಗೋಡೆ ಆ ಕಡೆಗೆ ಬಳ್ಳಾರಿದವರಿದ್ದಾರೆ, ನಾನು ಈ ಕಡೆಗಿದ್ದೀನಿ, ನಮ್ಮಮ್ಮ ಈ ಕಡೆ ಇದ್ದಾರೆ. ಅಮ್ಮ ಅಳ್ತಾ ಇದ್ದಾಳೆ, ಬೇಡ ಕಣೋ ಹೋಗಬೇಡ, ಅಪ್ಪ ಗೊತ್ತಿಲ್ಲ, ಅಪ್ಪಗೆ ಇಷ್ಟ ಇಲ್ಲಲ್ಲ, ನೀವು ಯಾಕೆ ಹೋಗ್ತೀಯ ಬಳ್ಳಾರಿ, ಕರ್ನಾಟಕ ಯಾಕೆ ಹೋಗ್ತೀವಿ, ಬೇಡಪ್ಪ ಬೇಡ, ಇಲ್ಲೇ ಇರು ಅಂತ. ಇಲ್ಲಮ್ಮ ನಾನು ಹೋಗ್ತೀನಿ, ನಾನು ಹೆಸರು ಮಾಡ್ತೇನೆ ಕರ್ನಾಟಕದಲ್ಲಿ ಹೋಗಿ, ನಿನ್ನ ಹೆಸರು ತರ್ತೀನಿ ಮಮ್ಮಿ, ಅಮ್ಮ ಗ್ಯಾರಂಟಿ, ನಾನು ಅಲ್ಲಿ ಖಂಡಿತ ಅಲ್ಲಿ ನಾನು ಅವಾರ್ಡ್ ತೊಗೊತೀನಂತ ನನ್ನ ಅಮ್ಮಕ್ಕೆ ಮಾತು ಕೊಟ್ಟು ನಮ್ಮಮ್ಮ ಮಾತನ್ನು ನಾವು ಜೈ ಅನಿಸಿದ್ದೀನಿ ಮೇಡಮ್. 2010ನಲ್ಲಿ ರಾಜ್ಯ ಪ್ರಶಸ್ತಿ ಸಿಕ್ತು. ಬಟ್ ಆ ಟೈಮ್ನಲ್ಲಿ ನಮ್ಮ ಅಮ್ಮ ಇಲ್ಲ, ಅಪ್ಪ ಇಲ್ಲ, ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಇತ್ತು. ನಮ್ಮ ತಂಗಿ ಅಕ್ಕ ಅವರ ಮದುವೆಗಳಿಗೆ ಎಲ್ಲ ನನ್ನದೇ ಜವಾಬ್ದಾರಿ ಇತ್ತು. ನಮ್ಮಮ್ಮಗೆ ನಾನು ಆವಾಗ ಅಂದ್ಕೊಂಡೆ, ಅಮ್ಮ ನೀವು ಹೇಳ್ದಂಗೆ ನಾನು ಮಾಡಿಕೊಂಡು ಒಳ್ಳೆ ಹೆಸರು, ಒಳ್ಳೆ ಹೆಸರು ಕನ್ನ ಒಳ್ಳೆ ಸಂಸ್ಕಾರ ಅಂತವರು, ಜಿಲಾನ ಭಾಷಾ ಸರ್ ಒಳ್ಳೆ ಡ್ಯಾನ್ಸರ್ ಏನು ಬೇಕಾಗಿಲ್ಲ, ಒಳ್ಳೆ ಮನುಷ್ಯರು ಅಂತ ಹೇಳಿದಾರ. ಅದೇ ನನ್ನ ಅಮ್ಮ ಅಪ್ಪ ಕೊಟ್ಟದ ಮಹಾ ಗಿಫ್ಟ್ ಮೇಡಮ್. ಮೇಲೆ ಇದ್ರು ಕೂಡ ತುಂಬಾ ಅದ್ಭುತವಾಗಿ ನಿಜ 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 ತಾಯಿ ತಂದೆ ಅಷ್ಟು. ಅದಕ್ಕೋಸ್ಕರ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಈ ಸಂಪ್ರದಾಯ ಯಾವತ್ತೂ ಮರಿಬಾರದು. ನಮ್ಮ ಮಕ್ಕಳಿಗೆ ಯಾವತ್ತೂ ಅದು ಪಾಠವನ್ನು ಕರೆಕ್ಟಾಗಿ ಹೇಳಬೇಕು. ಮತ್ತೆ ಕೇಳ್ಪಟ್ಟೆ ಒಂದು ಜಿಲನ್ ಸರ್ ನಿಮ್ಮ ಬಗ್ಗೆ ಹಂಸಲೇಖ ಸರ್ ಹತ್ರ ಒಂದು ಚಿಕ್ಕದಾಗಿ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ಹೇಳ್ತೀರಾ? ಹಂಸ ಲೆಜೆಂಡ್ರಿ ಸಾಹೇಬರು, ಅವ್ರ ಬಗ್ಗೆ ಹೇಳಿ ಅವಕಾಶ ಯಾವುದೂ ಕೂಡ ನನಗಿಲ್ಲ. ಯಾಕಂದರೆ ಅವರು ಮಹಾನುಭಾವರು, ನಮ್ಮ ಕರ್ನಾಟಕ ಸೂಪರ್ ಸ್ಟಾರ್. ನಾನು ಕನಸಿನಲ್ಲಿ ಕೂಡ ನಾನು ಅಂದ್ಕೊಂಡಿಲ್ಲ. ಆವಾಗ ನಾನು ಅವರು 25th ಆ್ಯನಿವರ್ಸರಿ 25 ವರ್ಷ ಮೇಡಮ್. ನನ್ನ ಹಳೆ ಸ್ಟೂಡೆಂಟ್ಸು, ತಾಯಿ ಮಕ್ಕಳೆಲ್ಲ, ಆ ಜನ್ರೇಷನ್ ಮಕ್ಕಳೆಲ್ಲ ನಾವು ಒನ್ ಡೇ ಬೆಳಗ್ಗೆಯಿಂದ 9ರಿಂದ ರಾತ್ರಿ 9 ಕಾರ್ಯಕ್ರಮ ಮೇಡಮ್. ಅವರು ನಮ್ಗೆ ಮುಖ್ಯವಾದಂತಹ ನನ್ನ ಸ್ನೇಹಿತರು, ಅವ್ರ ಬಗ್ಗೆ ಕೂಡ ಹೇಳಬೇಕಾಗತ್ತೆ. ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾಗರಾಜ್ ಸಾರು, ಹಿರೇಮಠ್ ಸಾರ್ ಅವರು, ನಮ್ಮ ನಂದಿ ಪ್ರೌಢಶಾಲೆ, ಉಮೇರ್ ಅಹಮದ್ ಅವರು, ಉಜೇರ್ ಅಹಮದ್ ಅವರು, ಉಬೇದ್ ಅಹಮದ್ ಅವರು, ಅವರೆಲ್ಲ ಇನ್ನೂ ಸಾಕಷ್ಟು ಜನ ಮಹಾನುಭಾವರು ಇದ್ದಾರೆ. ಅವರೆಲ್ಲ ಆಧ್ವರ್ಯದಲ್ಲಿ ನಾನು 25 ಇಯರ್ಸ್ ಫಂಕ್ಷನ್ ಮಾಡಬೇಕಂದ್ರೆ ಆವಾಗ ನನ್ನ ಸ್ನೇಹಿತರು ಹಿರೇಮಠ್ ಸಾಹೇಬ್ರವರು, ಅವರು ಪರಿಚಯ ನನಗೆ ಸ್ನೇಹಿತರು. ನಾನು ಹಂಸಲೇಖ ಸಾಹೇಬ್ರನ್ನ ಕರ್ಕೊಂಡು ಬರ್ತೀನಿ ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಅಂತ. ಅಯ್ಯೋ ಅಷ್ಟು ಮಹಾನುಭಾವರು ಬರ್ತಾರಾ ನಮ್ಮ ಬಳ್ಳಾರಿಗೆ? ಅವ್ರು ಬರ್ತಾರಾ ಸರ್? ನನ್ನ ಕಾರ್ಯಕ್ರಮ ಬರ್ತಾರಾ? ನೃತ್ಯ ಕಾರ್ಯಕ್ರಮ ಬರ್ತಾರ ಅಂದರೆ ಹ್ಞೂ ಬರ್ತೀರಂತ ಪಾಪ ಅವರು ಕರ್ಕೊಂಡು ಬಂದಾರ. ಅವರೇನು ಮಾತಾಡಿದಾರೆ ಅವ್ರವ್ರು ಮಾತಾಡಿಕೊಂಡು ನಮ್ಮ ಈ ಬಾಲ ಲಾಡ್ಜ್ನಲ್ಲಿ ಅವರಿಗೆ ಇದ್ದರವರೇ ಇಬ್ಬರು ಬಂದಾರ, ದಂಪತಿಗಳು ಇಬ್ಬರು ಬಂದಾರ, ತಾಯಿ ತಂದೆ ಇಬ್ಬರು ಬಂದಾರ, ಮಹಾತಾಯಿ ತಂದೆ ಇಬ್ಬರು ಬಂದು ನಾವು 1 hour ಇರ್ತೀವಿ ರೀ. 1 hour ಕಡೆ ಜಾಸ್ತಿ ಇರಲ್ಲ, ಯಾಕಂದರೆ ಅವರು ಬ್ಯುಸಿ. 1 hour ಏನು, ಒಂದು 10 ನಿಮಿಷ ಇದ್ದರೆ ಸಾಕು ನಮಗೆ. ಖುಷಿ, ಮಹಾನುಭಾವರು ಖುಷಿ. ಆವಾಗ ಅವರು
ಬೆಳಗಲಿ ವೀರಣ್ಣ ಅಂತ ಅವರು ಸ್ನೇಹಿತರಂತೆ. ಓಕೆ. ಅವ್ರ ಮನೆಗೆ ಹೋಗಿ ಮಧ್ಯಾಹ್ನ ಬಂದಾರ. ಮಧ್ಯಾಹ್ನ ಸಾಯಂಕಾಲ ಫಂಕ್ಷನ್ ಬಂದಾರ. 6 o'clock ಸ್ಟಾರ್ಟ್ ಆಗಿದೆ ಮೇಡಮ್. 6 o'clock ಸ್ಟಾರ್ಟ್ ಆದರೆ 7 o'clock ಹೋಗ್ಬೇಕು. ಅವರು ಪೂರ ಹೋಗಿಲ್ಲ, ಕೂತ್ಕೊಂಡ್ಬಿಟ್ಟಾರ. ಭರತನಾಟ್ಯ, ಕೂಚಿಪುಡಿ, ಜನಪದ ನೃತ್ಯ, ಸಿನಿಮಾ ಕ್ಲಾಸಿಕಲ್ ನೃತ್ಯಗಳು, ಸಿನಿಮಾ ಜಾನಪದ ನೃತ್ಯಗಳು ಮಾಡ್ತಾ ಇದ್ದರೆ ಫಿಲ್ಮ್ ಕ್ಯಾಸೆಟ್ಸು, ನಂದು ಲೈವ್. తయ్యం దత్తాయ్ లంబాడు లంకాదు మేము ఓ బాపు బంజారులం ఏ గోరి ఇదే ఏ గోరి ఇదే యాయిరే తయ్యం దత్తాయ్ ಹೀಗೆ ಜಾನಪದಗಳು. ಮುಂಜಾನೆದ್ದೆ ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡೆ ಲಾಲಿ ಅಂತ ಜಾನಪದ. ಕಣಿಯ ನಾ ಹೇಲ ಅಂತ ಡೋಲಕು ತಬಲ ಎಲ್ಲ ಮಾಡ್ತಿದ್ರೆ ಅವರು ಹಿಂಗೆ ನೋಡ್ತಾ ಇದ್ದಾರೆ. ಅವರಷ್ಟೇ ಹಿಂಗೆ ಇದ್ದಾರೆ ಅವರು. ಆಮೇಲೆ ಅವರು ಸ್ಟೇಜ್ ಮೇಲೆ ಬಂದು, ಈ ಹುಡುಗ ಏನ್ರಿ ಬರೀ ಒಬ್ಬರೇ ಹಾಡ್ತಾ ಇದ್ದಾರ, ಏನು ಅದ್ಭುತ ರೀ ಅಂತ ನನಗೆ ದೊಡ್ಡ ಅವಾರ್ಡ್ ಸಿಕ್ತು ಮೇಡಮ್. ಇಂಥ ಹುಡುಗ ಇದ್ದರೆ ಬೆಂಗಳೂರಿನಲ್ಲಿ ನಮ್ಗೆ ಕಷ್ಟ ಆಗ್ತಿತ್ತು, ಅಷ್ಟು ಟ್ಯಾಲೆಂಟ್ ಇದೆ ಅಂತ ನನಗೆ ನನ್ನ ಶಿಷ್ಯರ ಬೃಂದ ಎಲ್ಲರಿಗೆ ಆಶೀರ್ವಾದ ಮಾಡಿ ಆ ಮಹಾನುಭಾವರು ಹೋಗಿದ್ದಾರೆ. ಅವರು ಆಶೀರ್ವಾದ ಪಟ್ಟಿದ್ದಾರಲ್ಲ, ಅದೇ ನಮ್ಗೆ ಧನ್ಯೋಸ್ಮಿ ಅನಿಸ್ತುತ್ತೆ ನನಗೆ. ಅವರಿಗೆ ಕೋಟಿ ಕೋಟಿ ನಮನಗಳು ಮೇಡಮ್. ಎಷ್ಟು ಜನ ಅದೃಷ್ಟ ಏನೇನು ಬೇಕು ಮೇಡಮ್. ಅವರೆಷ್ಟು ಲೆಜೆಂಡ್ರಿ, ಎಷ್ಟು ಕಲಾವಿದರಿಗೆ ಅವರು ಗಾಡ್ ಫಾದರ್ ಇದೆ ಮೇಡಮ್. ಸರ್, ಮತ್ತೆ ಇವಾಗ ನೀವು ಗುರುಗಳಾಗಿ ಶಿಷ್ಯಗಳ ಹತ್ರ ಅಮೌಂಟ್ ಎಷ್ಟು ಕೇಳ್ತೀರಾ? ಅಮೌಂಟ್ ಬಗ್ಗೆ ಒಳ್ಳೆ ಕ್ವಶನ್ ಕೇಳಿ. ಯಾಕಂದ್ರೆ ಅದು ತುಂಬಾ ಜನ ಅಂತಾರೆ, ಅಮೌಂಟಿಗೆ ಎಲ್ಲಿಯಾದ್ರೂ ಹೋಗ್ತಾರೆ ಇವರು, ಅಮೌಂಟ್ ಎಲ್ಲಿಗಾದ್ರೂ ಬರ್ತಾರೆ. ಅದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಹೀಗೆ ನಾನು ದೊಡ್ಡ ಬೇಜಾರು ಆಗ್ತದೆ ಮನಸ್ಸು. ಅದೇ ಇದು ಮೇನ್ ಒಳ್ಳೆ ಕ್ವಶನ್ ಇದು. ಯಾಕಂದ್ರೆ ಇದ್ದೋರು ಇರ್ತಾರ, ಇಲ್ಲೋರು ಇರ್ತಾರ. ಆದರೆ ಇದ್ದೋರ ಬಗ್ಗೆ ಹೇಳ್ಕೋಬೋದು, ಇಲ್ಲೋರ ಬಗ್ಗೆ ಹೇಳಬಾರ್ದು. ಪಾಪ ಕಷ್ಟ ಜೀವಿಗಳು. ಆದರೆ ಭಗವಂತ ಕಳೆ ಕೊಟ್ಟಿರ್ತಾರ. ಅವರು ನಾನಲ್ಲ, ನೀವಲ್ಲ, ನಾವು ಅಲ್ಲ, ಭಗವಂತ ಕೊಟ್ಟಿರ್ತಾರ. ನಾನು ನೋಡ್ತೀನಿ ಆ ಕಲಾವಿದರಿಗೆ ಕಳೆ ಇದ್ದಂದರೆ ಕಂಪ್ಲೀಟ್ ನಾನು ಫೀಸ್ ತೊಗೊಂಡಿದ್ದಿಲ್ಲ. ಆಕೆ ಒಂದು ಮಠಕ್ಕೂ ನಾನು ಕರ್ಕೊಂಡು ಹೋಗೋ ಶಿಷ್ಯರು ಭಾಳ ಜನ ಇದ್ದಾರೆ ಬಳ್ಳಾರಿನಲ್ಲಿ. ಇನ್ನೊಂದು ಮೇಡಮ್, ನನಗೆ ಕೇವಲ ತಾಯಿ ತಂದೆ ಸಪೋರ್ಟ್ ಜಾಸ್ತಿ ಇದ್ದಾರೆ ಈ ಕಲೆಗೆ. ಸ್ವಲ್ಪ ಜನ ಇದ್ದಾರೆ, ಕಂಪಲ್ಸರಿ ಫೀಸ್ ಕಟ್ಟಬೇಕು, ಕಂಪಲ್ಸರಿ ಮಾಡಬೇಕು, ಕಂಪಲ್ಸರಿ ಇದು ಮಾಡಬೇಕು ಅನ್ನೋದು. ಬಟ್ ನಾನು ಈ 40 ವರ್ಷ ಇದೇನೆಂದರೆ ಅಷ್ಟು ಈಸಿ ಅಲ್ಲ. ಎಲ್ಲ ನೋಡಿಕೊಂಡು ಹೋಗಿದರೆ ಅದೊಂದು ಗುರುಸ್ಥಾನ. ಅದಕ್ಕೆ ಆ ಸ್ಥಾನವನ್ನು ನಾನು ಪಡೆದೆ ಬಳ್ಳಾರಿನಲ್ಲಿ. 10 ಜನ ಇದ್ದವರು ಸುಮಾರು ದುಡ್ಡು ಕೊಟ್ಟರೆ ಒಂದು 10 ಜನ ಬಡವರು ಮಕ್ಕಳು ಕರ್ಕೊಂಡು ಹೋಗ್ತೀನಿ ನಾನು. ನ್ಯಾಷನಲ್ ಲೆವೆಲ್ ಆಗಲಿ, ಸ್ಟೇಟ್ ಲೆವೆಲ್ ಆಗಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ. ಇತ್ತೀಚೆಗೆ ಇಲ್ಲ ಮೇಡಮ್, ಇತ್ತೀಚೆಗೆ ಬರೀ ಎಜುಕೇಷನ್ ಆಗಿಬಿಟ್ಟಿದೆ. ಕೋವಿಡ್ ಮುಂಚೆ ನಾವು ಭಾರತ ದೇಶ ಎಲ್ಲ ನಾವು ಸ್ಪರ್ಧೆಗಳು ಹೋಗಿ ಬಂದೀವಿ. ಸುಮಾರು ಬಹುಮಾನ ನಮ್ಮ ಕರ್ನಾಟಕದಲ್ಲಿ. ಅದು ಯಾವುದು ನೋಡಿದ್ರೆ ರಿಕಾರ್ಡೇ. ಅಷ್ಟು ನಾವು ಆ ತರಹ ನಾವು ಮಕ್ಕಳಿಗೆ ನಾವು ತರಬೇತಿ ಕೊಡ್ತಾ ಇದ್ದೀವಿ. ಈಗ ನಾನು 800 ಕೊಟ್ಟರೆ ಸ್ವಲ್ಪ ಜನ 600 ಕೊಡ್ತಾರೆ, ಸ್ವಲ್ಪ ಜನ 300 ಕೊಡ್ತಾರೆ. ಕಳೆ ಬರಲ್ಲ ಅಂತ 100 ರೂಪಾಯಿ ಕೂಡ ಕೈನಲ್ಲಿ ಇಟ್ಟು ಹೋಗ್ತಾರೆ. ಅದೇ ಸಮಾಜದಿಂದ ನಾನು ಅದೇ ದೃಷ್ಟಿಯಿಂದ ನಮ್ಮ ಮಕ್ಕಳು ನೋಡ್ತೀನಿ. ಅದರಿಂದ ಅದಕ್ಕೋಸ್ಕರ ನನ್ನ ಶಿಷ್ಯ ಪರಂಪರೆ ಜಾಸ್ತಿ ಇದ್ದಾರೆ. ಎಜುಕೇಶನ್ ಮಾಡೋ ಮಕ್ಕಳಿಗೆ ಈಗ ಸ್ವಲ್ಪ ಏನಾದರೂ ಇರಬೇಕು ಅಂತಂದು ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಮೇಡಮ್, ಅದರಲ್ಲಿ ಕೂಡ ನಮ್ಮ ಹತ್ರ ಟಾಪ್ ಸ್ಟೂಡೆಂಟ್ಸ್ ಇದ್ದಾರೆ. ಯಾಕೆಂದರೆ ಇವೆಲ್ಲ ಮುಖ್ಯ ವಿಷಯಗಳು ಪೇರೆಂಟ್ಸ್ ಕೇಳ್ಕೋಬೇಕು. ಮಗಳು ಚೆನ್ನಾಗಿ ಓದ್ತಾ ಇದ್ದಾಳ, ಆಕೆ 92-98% ತೊಗೊತಾ ಇದ್ದಾಳೆ ಅಂತಾರೆ ಮೇಡಮ್. ಆಕೆ ಕಳೆ ಇರುತ್ತೆ, ಭರತನಾಟ್ಯ ಇರುತ್ತೆ, ಸಂಗೀತ ಇರುತ್ತೆ, ಚಿತ್ರಕಲೆ, ಯಾವುದೊಂದು ಕಲೆ ಇರುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ ಇವಳು ಚೆನ್ನಾಗಿ ಓದ್ತಾಳಲ್ಲ, ಇದೆಲ್ಲ ಬೇಡ. ಬಟ್ ನನ್ನ ಕಡೆ ಇವತ್ತು ಕೂಡ ಪ್ರೆಸೆಂಟ್ ಇದ್ದಾರೆ ಸ್ಟೂಡೆಂಟ್ಸು. ಇವತ್ತು ಕೂಡ ಅವರು ಡಾಕ್ಟರ್ಸು, IAS, IPS ಇದ್ದಾರೆ. ನನ್ನ ಶಿಷ್ಯರು IAS ಇದ್ದಾರೆ, IPS ಇದ್ದಾರೆ, ಎಲ್ಲರಿದ್ದಾರೆ ಮೇಡಮ್. ಇಂಜಿನಿಯರ್ಸ್ ಇದ್ದಾರೆ, ಕಲಾವಿದರಿದ್ದಾರೆ. ಆದರೆ
ಆ ಕಲೆ ಇದ್ದವರು, ಆ ಎಜುಕೇಷನ್ ಅಲ್ಲೇ ಎಲ್ಲೇ ಇದ್ದವರು ಆ ಕಲೆ ಕೂಡ ಅಷ್ಟೇ ಡೆವಲಪ್ ಮಾಡೋ ಶಿಷ್ಯರಿದ್ದಾರೆ. ಉದಾಹರಣೆ ಮಯೂಕ, ಈ ಸೆಂಟ್ರಲ್ ಸ್ಕೂಲು 99% ಅವರಿಗೆ 10th ಈಗ PUC ಆಳ್ವಾಸ್ನಲ್ಲಿ 99%. ಆಕೆ ಡ್ಯಾನ್ಸ್ ಬಿಟ್ಟಿಲ್ಲ, ಆಕೆ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾಳೆ, ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾಳೆ. ನೋಡಿ ವ್ಯತ್ಯಾಸ ಗೊತ್ತಾಯ್ತಲ್ವಾ? ಅದಕ್ಕೋಸ್ಕರ ಆ ಕಳೆ ಇದ್ದವರು ಎರಡು ಇರುತ್ತೆ, ಆ ಶಾರ್ಪ್ ಇರುತ್ತೆ ಮೇಡಮ್, ಅವ್ರಿಗೆ ಆ ಶಾರ್ಪ್ನೆಸ್ ಇರುತ್ತೆ. ಅದಕ್ಕೆ ಅವರು ನೆಕ್ಸ್ಟ್ ಅವರು ಯಾವುದೋ ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಯಾವುದೊಂದು ಆಗ್ಬೋದು ಅವರು. ಈ ಕಲೆ ನಾವು ಕಡಿಮೆ ನೋಡಬಾರ್ದು. ಇದು ಕೂಡ ಸಮಾನವಾಗಿ ನೋಡಿದ್ರೆ ಆಕೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಅವ್ರ ಪಪ್ಪಕ್ಕೆ ಹೇಳ್ತಾಳೆ, ಅವಳು ಮಯೂಕಾನೇ ಹುಡುಗಿ, ಪಪ್ಪ ಓದೋದು ಸಾಕಾಯಿತು, ಸಾರ್ ಹತ್ರ ಹೋಗಿ ಒಂದು ದೇವರನ್ನ ಒಂದು ನಾಟ್ಯ ಮಾಡಿ ಬರ್ತೀನಿ ಪಪ್ಪ, ನನಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಪಪ್ಪ. ಎಷ್ಟು ಸಂತೋಷ ರೀ. ಬೇರೆ ಮಕ್ಕಳಿದ್ರೆ, ಅಯ್ಯೋ ನಮ್ಮ ಮಗಳು ಸುಸ್ತಾಗಿಬಿಟ್ಟಾಳ್ರಿ, ಒಂದು ವಾರ ಆದಮೇಲೆ ಕ್ಲಾಸ್ಗೆ ಬರ್ತಾಳೆ, ನಮ್ಮ ಮಗಳಲ್ಲಿ ಓದೋದು ಸುಸ್ತಾಗಿಬಿಟ್ಟಾಳ, ಬರಲ್ಲ. ಇಂಥ ಹುಡುಗರು, ಮಯೂಕ ಅಂತ ಹುಡುಗರು ಇದ್ದಾರ, ಐಶ್ವರ್ಯ ಇದ್ದಾಳ, ಬಂದ ತಕ್ಷಣವೇ ಅವರು ಸಾಯಂಕಾಲ ಕರೆಕ್ಟ್ ಕ್ಲಾಸ್ ಟೈಮ್ ಬಂದು ಸಾಧನೆ ಮಾಡ್ತಾರೆ ಮೇಡಮ್. ದಟ್ ಈಸ್ ದ ಡೆಡಿಕೇಶನ್. ಅದು ನಾನು ಹೇಳಿಲ್ಲ, 3 ಜನ ಮೂರು ಈಕ್ವಲ್ ಆಗಬೇಕು. ಗುರು, ತಾಯಿ, ತಂದೆ, ವಿದ್ಯಾರ್ಥಿ, ಈ 3 ಕಲಯಿಕ ಆದರೆ ಅವರು ಅದ್ಭುತ ಆಗ್ತದೆ. ಒಂದು ಶಿಲ್ಪಿ ಆಗ್ತದೆ, ಒಂದು ನರ್ತಕಿ ಆಗ್ತಾಳೆ, ಒಬ್ಬಳು IAS ಆಗ್ಬೋದು, IPS ಆಗ್ಬೋದು, ಯಾವುದನ್ನ ಆಗ್ಬೋದು, ಅವಳು ಆ ಮಟ್ಟಕ್ಕೆ ಇರ್ತಾರೆ. ಅದಕ್ಕೆ ತಾಯಿ ತಂದೆ ಪ್ರೋತ್ಸಾಹ ಬಹಳ ಮುಖ್ಯ. ಈ ಬಳ್ಳಾರಿ ಅಂತಲ್ಲ ಸರ್, ಪ್ರಪಂಚದಲ್ಲಿ ನಡೆಯುತ್ತಿರುವಂಥದ್ದು ಏನಿದೆ ಅಂದ್ರೆ ಸದ್ಯಕ್ಕೆ ಟಿವಿಯಲ್ಲಿ ಬಂದ್ರೆ ನೋಡೋಂಥ ರಿಲೇಷನ್ ಅಸಹ್ಯ ಪಡ್ತಾರೆ, ಹಂಗ್ ಪಡ್ತಾರೆ, ಎಜುಕೇಶನ್ ಮಾಡಿದ್ರೆ ಡಾಕ್ಟರ್ ಆಗ್ತೀಯಾ, ಸುಮ್ಮನೆ ಇದೆಲ್ಲ ಬೇಡ ಅಂತ ಎಷ್ಟೋ ತಂದೆ ತಾಯಿ ಇದ್ದಾರೆ. ಆ ತಂದೆ ತಾಯಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಕರೆಕ್ಟ್ ಕ್ವಶನ್ ಹಾಕಿದ್ರಿ. ಇಂಥ ಕ್ವಶನ್ಸ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಮೇಡಮ್. ಯಾಕಂದರೆ ಬಳ್ಳಾರಿ ಅಲ್ಲ, ನೀವು ಹೇಳ್ದಂಗೆ ನಮ್ಮ ಪ್ರಪಂಚದಲ್ಲಿ ಇದ್ದಾರಲ್ಲ. ಹೌದು. ಹೌದು. ಅಷ್ಟಾಗಿ ಮಕ್ಕಳು ಎಷ್ಟೋ ಜನ ಅಯ್ಯ ಅಮ್ಮ ಇಷ್ಟು ಪರ್ಸೆಂಟೇಜ್ ತಗೊಂಡ್ಬರ್ಬೇಕಂತ ಹೇಳಿ ಸೂಸೈಡ್ ಆಗಿರೋ ಮಕ್ಕಳಿದ್ದಾರೆ. ಲವ್ ಮಾಡ್ಕೊಂಡು ಹುಡುಗ ಅವ್ರನ್ನ ಆತ್ಮಹತ್ಯೆ. ಹೌದು ಮೇಡಮ್, ಜಾಸ್ತಿ ಇತ್ತೀಚೆಗೆ ಜಾಸ್ತಿ ಇದೆ ಮೇಡಮ್. ನನ್ನ ಮಕ್ಕಳ ಬಗ್ಗೆ ಹೇಳ್ತೀನಿ, ಬೇರೆ ಮಕ್ಕಳ ಬಗ್ಗೆ ಹೇಳಬೇಕು. ನನ್ನ ಮಗ ಫೈನಲ್ ಎಕ್ಸಾಮ್ ಇಟ್ಕೊಂಡು ನನಗೆ ಸರ್ವಿಸ್ ಮಾಡಿದಾನೆ, ಅವನು ನೃತ್ಯ ಪ್ರದರ್ಶನ ಮಾಡಿದಾನೆ. ಬಟ್ ಅದರ್ ಪೇರೆಂಟ್ಸ್ ಅಲೋ ಮಾಡಲ್ಲ. ಅದೇ ಸರ್, ಅಂತ ತಂದೆ ತಾಯಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದೇ ನಾನು ಹೇಳೋದು, ಮಾಡಬಾರ್ದು. ಹೌದು, 5 ಬೆರಳು ಸಮಾನ ಇರೋದಿಲ್ಲ. ಖಂಡಿತ ಭಗವಂತ ಬರೆದು ಕೊಟ್ಟಿರ್ತಾನೆ, ನಿಮಗೆ ಇಷ್ಟೇ ಅಂತ. ಅದು ಸ್ವಲ್ಪ ನಾವು ಯೋಚನೆ ಮಾಡಿಕೊಂಡು ಆ ಮಗುಗೆ ಸಹಕಾರ ಕೊಟ್ಟರೆ. ನನ್ನ ಮಗ ಬಂದು ಹೇಳ್ತಾನೆ, ಪಪ್ಪ ಈ ಸರಿ ಟೆಸ್ಟು ಸರಿಗೆ ಬರೋದಿಲ್ಲ ಪಪ್ಪ ನಾನು ಅಂತಾನೆ. ಇಮಿಡಿಯೇಟ್ ನಾನು ಕೋಪ ಮಾಡಲ್ಲ, ಮ್ಯಾಕ್ಸಿಮಮ್ ನೋಡಿ ಪಾಸ್ ಮಾಡ್ದಂಗೆ ಟ್ರೈ ಮಾಡಪ್ಪ ಅಂತೀನಿ. ಅವನಿಗೆ ಕೋಪ ಮಾಡಿ ಭಯಂಕರವಾಗಿ ಅವ್ರು ಮಾಡಿದ್ರೆ ಡಿಪ್ರೆಷನಲ್ಲಿ ಹೋಗಿ ಏನೇನು ಬೇಜಾರು ಮಾಡಿಕೊಂಡ್ರೆ ಹೋಗೋದ್ರಲ್ಲ ಹೋಗ್ಬಿಡ್ತಾರೆ. ಇರೋವರೆಗೂ ನಾವೇ ಅಲ್ಲ ಅನುಭವಿಸೋದು. ಅದು ಯಾಕೆ? ಅದಕ್ಕೋಸ್ಕರ ನನ್ನ ಮಗಳಿಗೆ ಅಷ್ಟೇ ಮಾಡೀನಿ. ಒಬ್ಬಳು BBM ನೃತ್ಯ ವಿದ್ವತ್ ಕಟ್ಟಿದ್ದಾಳೆ, ಒಬ್ಬಳು ಸೀನಿಯರ್ ಭರತನಾಟ್ಯ ಕಟ್ಟಿದ್ದಾಳೆ, BBM ಮಾಡಿ ನೃತ್ಯ ಪಾಠವನ್ನು ಹೇಳ್ಕೊಡ್ತಾ ಇದ್ದಾಳೆ. ಮಗ ಜೂನಿಯರ್ ಆಗಿದೆ, ಅವನು ವೆಸ್ಟರ್ನ್ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾನೆ, ಜಾನಪದ ಹೇಳ್ಕೊಡ್ತಾ ಇದ್ದಾನೆ, ನಮ್ಮ ಕಡೆಗೆ ನನಗೆ ಸಾಥ್ ಕೊಡ್ತಾ ಇದ್ದಾನೆ. ಅಷ್ಟು ಕಡೆ ನೀನೇನು ಬೇಕು ಮೇಡಮ್? ಅದಕ್ಕೋಸ್ಕರ ನಾನು ತಾಯಿ ತಂದೆಗೆ ಹೇಳ್ತೀನಿ ಅಂದರೆ, ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಫೋರ್ಸ್ ಹೆಚ್ಚು ಕಡಿಮೆ ಆ ಕ್ಷಣ ಹೋಗ್ಬಿಟ್ರೆ ನಿಮ್ಮ ಪರಿಸ್ಥಿತಿ ಹೆಂಗೋ ನಾವು ನೋಡೋರಿಗೆ ಹೀಗೆ ಕೇಳೋರ ಪರಿಸ್ಥಿತಿ ಭಯಂಕರ ಇರುತ್ತೆ. ಆ ವಾತಾವರಣ ಬೇಡ ಅಂತೀನಿ ಮೇಡಮ್ ನಾನು. ನಿಮ್ಮ ಜರ್ನಿಯಲ್ಲಿ ಅಬ್ಬಾ ಈ ಕಷ್ಟನ ಮುಂದಾಗಿ ಬಂದಿದ್ದೀನಿ, ಇದನ್ನ ಮಾತ್ರ ನೆನಪು ಮಾಡ್ಕೋಬಾರ್ದು ಅನ್ನೋಂಥ ವಿಷಯ ಯಾವುದು ಸರ್ ನಿಮ್ಮ ಜೀವನದಲ್ಲಿ? ಅದನ್ನ ಮತ್ತೆ ನೆನಪು ಮಾಡ್ಕೊಳಕ್ಕೆ ಇಷ್ಟ ಇಲ್ಲರ ಜೀವನ ಯಾವುದು ಸರ್? ಜೀವನ ಅಂತೆ ನಾನು ಹೇಳಿದ್ರಲ್ಲ ಮೇಡಮ್, ನಾನು ಕರ್ಕೊಂಡು ಬಂದಿದ್ದಾರಲ್ಲ, 9 ವರ್ಷ ಇಟ್ಕೊಂಡಾರ ಅವರು LLC HLC ಕಾಲಿನಲ್ಲಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ 3 ಇಯರ್ಸ್ ಇರ್ತಾರ, 4 ಇಯರ್ಸ್ ಇರ್ತಾರ, 5 ಇಯರ್ಸ್ ಇರ್ತಾರ. ಹಾಗೆ ಅವರು AC ಅವರು ಎಕ್ಸಿಕ್ಯೂಟಿವ್ವರೆಗೂ 7-9 ಇಯರ್ಸ್ ಅಲ್ಲೇ ಇದ್ದರು ಅವರು. ನನಗೆ ಒಂದು ಮಂಟಪ ಕಟ್ಟಿಕೊಟ್ಟಾರ, ಒಂದು ಮನೆ ಕಟ್ಟಿಕೊಟ್ಟಾರ,
ಒಂದು ಸಭಾ ಸ್ಟೇಜ್ ಕಟ್ಟಿಕೊಟ್ಟಾರ, ಒಂದು ಕ್ಲಾಸ್ ಕಟ್ಟಿಕೊಟ್ಟಾರ ಅವರು. ಆ 30 ವರ್ಷದಲ್ಲಿ ಕಾರ್ಯಕ್ರಮ ಮಾಡೋದು, ಮಕ್ಕಳಿಗೆ ಪಾಠ ಮಾಡೋದು. ಆವಾಗ ಫೀಸ್ ಎಷ್ಟು? 150 ರೂಪಾಯಿ, 150 ರೂಪಾಯಿ ಫೀಸ್. ಆವಾಗ ಇವರು ಟ್ರಾನ್ಸ್ಫರ್ ಆಗಿ ತಿರುಪತಿ ಹೋಗ್ಬಿಟ್ರು. ಆವಾಗ ನಾನು ಸಾಯಂಕಾಲ ಕ್ಲಾಸ್ ತಗೊಂಡು ಸ್ಟವ್, ಆವಾಗ ನನ್ನ ಪರಿಸ್ಥಿತಿ ಅಷ್ಟೇ, ಸ್ಟವ್ ಇಟ್ಕೊಂಡು ಅನ್ನ ಇಟ್ಕೊಂಡಿದ್ದೀನಿ. ಹೊಸ ಎಕ್ಸಿಕ್ಯೂಟಿವ್ ಬಂದು ಮೇಸ್ತ್ರಿ ಒಂದು 4 ಜನ ಕಲಿಸಿ ಫಸ್ಟು ಅವ್ರನ್ನ ಮನೆ ಖಾಲಿ ಮಾಡಂತ ಹೇಳಿದ್ದಾರೆ. ಏನೂ ಅಂದಿಲ್ಲ, ಅವ್ರು ಕಲಾವಿದರಲ್ಲ, ಅವ್ರು ಡ್ಯಾನ್ಸ್ ಮಾಡಿಸಿಲ್ಲ. ಫಸ್ಟು ಅವರಿಗೆ ಮನೆ ಖಾಲಿ ಮಾಡಿಸು ಅಂತ ಹೇಳಿದರು. ಅವರು 4-5 ಜನ ಒಂದೇ ಸಲ ಬಂದು ನನಗೆ ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡಿ ಅವರು, ನೀವು ಖಾಲಿ ಮಾಡಬೇಕಂತೆ, ನೀವು ಅವ್ರು ಹೇಳಿದ್ರೆ ನೀವು ಮನೆ ಖಾಲಿ ಮಾಡಬೇಕಂತೆ. ಸರ್ ಇವಾಗ ಹೇಳಿಬಿಟ್ರೆ ಸಾಯಂಕಾಲ ನಾನು ಎಲ್ಲಿ ಹೋಗಬೇಕು, ಮನೆ ಯಾವಾಗ ನೋಡಬೇಕು? ನಮಗೆ ಒಂದು 2-3 ದಿವಸ ಟೈಮ್ ಕೊಟ್ಟರೆ ನಾನು ಮನೆ ನೋಡಿಕೊಂಡು ನಾನೆಲ್ಲ ಖಾಲಿ ಮಾಡ್ಕೊಂಡಿದ್ದೆ. ನನ್ನ ಹತ್ರ ಏನೂ ಇಲ್ಲ, ನನ್ನ ಮೆಡಲ್ಸು, ನನ್ನ ಮೆಮೊಂಟೋಸ್ ಮಾತ್ರ ಇದೆ ಅಷ್ಟೇ, ಮನೇಲಿ ಏನೂ ಇಲ್ಲ. ನಾನು ನೋಡ್ಕೊಂತಂದರೆ ಇಲ್ಲ ಇವಾಗ ಸ್ಟಾರ್ಟ್ ಮಾಡಬೇಕು. ಸರ್ ಅನ್ನ ಆಗ್ತಾಯಿದೆ, ಅನ್ನ ಆದಮೇಲೆ ನಾನು ಬಿಟ್ಟಿಲ್ಲ ಮೇಡಮ್, ನೀವು ಖಾಲಿ ಮಾಡಿಸೇಬೇಕಂದ್ರೆ ಅವರು. ನನ್ನ ಪರಿಸ್ಥಿತಿ ಆವಾಗ ಚಿಕ್ಕ ವಯಸ್ಸು, ನನಗೆ ಏನು 21 ಇಯರ್ಸ್ ಇರುತ್ತೆ ನನಗೆ. ಸುತ್ತಮುತ್ತ ಇರ್ತಾರಲ್ಲ ಮೇಡಮ್, ಅಕ್ಕಪಕ್ಕ ಮನೆಯವರು, ಅವರು ಬಂದುಬಿಟ್ರು, ಅಯ್ಯೋ ಹಂಗೆ ಮಾಡಬಾರ್ದು ರೀ, ಪಾಪ ಒಬ್ಬರೇ ಇದ್ದಾರೆ, ಯಾರಿಲ್ಲ ಅವರಿಗೆ, ನಾವೇ ಸಾಥ್ ಕೊಡಬೇಕಲ್ಲ ಅಂತ ಹೇಳಿದ್ರು. ಇಲ್ಲ ರೀ, ಆರ್ಡ್ರ್ ಬಂದುಬಿಟ್ಟಿದೆ, ಅದು ಗೌರ್ಮೆಂಟ್ ಆರ್ಡ್ರ್, ಅವ್ರು ಕೊಟ್ಬಿಟ್ರು, ನೀವು ಖಾಲಿ ಮಾಡಬೇಕಂತ. ಆವಾಗ ಆ ಹುಡುಗರೆಲ್ಲ ಒಬ್ಬರು ಸ್ಟವ್, ಒಬ್ಬರು ಅನ್ನ ತೊಗೊಂಡೋಗಿ ನನ್ನ ಲಗೇಜೆಲ್ಲ ತೊಗೊಂಡು ಅವ್ರ ಮನೆಯಲ್ಲೇ ಇಟ್ಟು, ಅಲ್ಲಿ ಆವತ್ತು ಅನುಭವಿಸಿದಂಥ ಒಂದು ಆವೇದನ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಆವಾಗ ಬಿಡಬೇಕು ಅನ್ನೋದು ನಾನು ಆವಾಗ ನನಗೆ ಈ ಜನಾರ್ದನ್ ರೆಡ್ಡಿ ಸಾರು, ಶ್ರೀರಾಮುಲು ಸಾರು ಸಪೋರ್ಟ್ ಮಾಡಿದ್ದವು. ಜೀವನದಲ್ಲಿ ಸರ್ ನಿಮಗೆ ಇದು ಯಾವತ್ತಿಗೂ ನೆನೆಸ್ಕೊಳ್ಳೇಬೇಕಪ್ಪ ಅನ್ನೋಂಥ ಜೀವನ ಯಾವುದು ಸರ್? ಅಬ್ಬಾ ಇದು ನೆನೆಸ್ಕೊಳ್ಳೇಬೇಕು, ನಾವು ಇದರಿಂದನೇ ನಾನು ಮುಂದೆ ಬಂದಿರೋದು ಅನ್ನೋದಾದ್ರೆ ಯಾವುದು ಸರ್? ತುಂಬ ಪ್ರೌಡ್ ಫೀಲ್ ಆಗಿದ್ದೆ ಯಾವುದು ಸರ್ ನಿಮ್ಮ ಜೀವನದಲ್ಲಿ? ತುಂಬ ಅಂದರೆ ನಾನು ಈ ನೃತ್ಯ ಬಿಟ್ಟು ನನಗೆ ಯಾವುದು ಗೊತ್ತಿಲ್ಲ ಮೇಡಮ್. ಹೌದು. ಅಡಿಗೆ ಯಾರನ್ನ ಬಂದರೆ ನಮ್ಮ ಮನೆ ಅನ್ನಪೂರ್ಣೇಶ್ವರಿ, ಅದಕ್ಕೆ ಕಾರಣ ನನ್ನ ಮಿಸ್ಸಸ್ ಜುಬೇದಾ, ನನ್ನ ಮಿಸ್ಸಸ್ಸೇ. ಇಷ್ಟು ಬೇಜಾರಿಲ್ಲ, ನಾನೇ ಕೋಪ್ ಮಾಡ್ತಾ ಇರ್ತೀನಿ. ನಮ್ಮ ಕಲಾವಿದರೆ ನನ್ನ ಮನೆಗೆ ಅನ್ನಪೂರ್ಣೇಶ್ವರಿ ಹೆಸರಿಟ್ಟಾರ. ಅನ್ನಪೂರ್ಣೇಶ್ವರಿ, ನೀವು ನಿಮ್ಮ ಮಿಸ್ಸಸ್ ಅನ್ನಪೂರ್ಣೇಶ್ವರಿ ರೀ, ಅನ್ನ ಕೊಟ್ಟು ತಾಯಿ ಅವರು ಅಂತಾರೆ. ಅಷ್ಟು ಪರಿ ನನ್ನ ಮಿಸ್ಸಸ್ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಭಾಳ ನೋವು ಅಂದರೆ ಮೇಡಮ್, ಅದೇ ನನ್ನ ಪ್ರಾಣ, ಅದೇ ಪ್ರಾಣ ನಂದು. ಅದು ಬಿಟ್ಟು ನನಗೆ ಅವ್ರು ಕಾರ್ಯಕ್ರಮ ಕರೀತಾರೆ, ಅವ್ರಿಗೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ಹೋಗಿ ಕಾರ್ಯಕ್ರಮ ಮಾಡೋದು ಬರೋದು. ಹಾಗೆ ನಾನು 30,000 ಕಾರ್ಯಕ್ರಮ ಮಾಡೀನಿ. 30,000 ಕಾರ್ಯಕ್ರಮ. ಯಾವುದು ವುಮೆನ್ಸ್ ಕಾಲೇಜ್ ಆಗಲಿ, ವಾಡ್ಲಾ, ಎಷ್ಟು ಕಾಲೇಜ್ಗಳಿದೆ, ಎಷ್ಟು ಮೆಡಿಕಲ್ ಕಾಲೇಜ್ ಇದೆ, ಎಲ್ಲ ಸಿಲ್ವರ್ ಜೂಬ್ಲೆಲ್ಲ ನಾನೇ ಮಾಡಿದ್ದು. ಅವ್ರು ಯಾರು ದುಡ್ಡು ಕೊಟ್ಟಾರೋ ಯಾರಿಲ್ಲ, ಹೋಗಿ ಒಟ್ಟಿ ಖುಷಿಯಾಗಿ ಮಾಡಿ ಬಂದೇನಂತ ಕಲಾವಿದ ನಾನು. ಈಗ ಅಷ್ಟಕ್ಕಂటే ಸಂತೋಷ ನೀನೇನು ಬೇಕು ಮೇಡಮ್. ಅದೇ ಮೇಡಮ್, ನಾನು ಈಗ ನಮ್ಮಪ್ಪ ಸ್ವಲ್ಪ ಅಮೌಂಟ್ ಬಂತು ನನಗೆ, ನಮ್ಮ ಅಪ್ಪದು. ಅದೇ ಖುಷಿ ಆಗುತ್ತೆ. ನಮ್ಮ ಫ್ಯಾಮ್ಲಿಯವ್ರು ಬೇಡ ನೃತ್ಯ ಬೇಡ ಅಂದ್ರಲ್ಲ, ನಮ್ಮ ಫ್ಯಾಮ್ಲಿಗೆಲ್ಲ ಇದರಿಂದ ಯೂಸ್ ಆಗಿದೆ. ಈ ನೃತ್ಯದಿಂದಲೇ ನಾನು ಅವರಿಗೆ ಮದುವೆ ಮಾಡೋದು ಪ್ರತಿಯೊಂದು ನಾನು ಈ ನೃತ್ಯದಲ್ಲೇ ಮಾಡಿದೆ. ನಾನು ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ವೇದಿಕೆಯಲ್ಲಿ ಕುತ್ಕೊಂಡು? ಮೇಡಮ್ ಸಪೋರ್ಟ್ ಇದ್ರೆ ತಾನೆ. ಮನೇಲಿ ಯಾರು ಹೇಳ್ತಾರೆ, ಮನೇಲಿ ಚೆನ್ನಾಗಿದ್ದರೆ ಅವ್ರು ಖುಷಿಯಾಗಿರ್ತಾರೆ, ಸಪೋರ್ಟಾಗಿ ಯಾವ ಕೆಲಸಕ್ಕೆ ಮಾಡ್ಕೊಂಡು ಬರ್ತಾರೆ ಅವರು. ಹಾಗೆ ನಾನು 10 ಜನ ಪೇರೆಂಟ್ಸ್ ಇದ್ದರೂ ನಾನು ಕೋಪ್ ಮಾಡ್ತೀನಿ, ಆದರೆ ನನಗೆ ಬೇಜಾರಿಲ್ಲ. ಬೇರೆದ್ರೆ ಅವಮಾನ ಏನ್ರಿ ಹೆಂಗೆ ಮಾತಾಡ್ತಾರೆ ಅವರೆಲ್ಲ. ಯಾಕಂದರೆ ಇವ್ರು ಕೆಲಸ ಮೇಲೆ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಅದರ ಮೇಲೆ ಇದ್ದಾರಲ್ಲ, ಅದಕ್ಕೋಸ್ಕರ ಆಕೆ ಎಷ್ಟು ಬೇಜಾರಿಲ್ಲ. ಅವರು ಸಾಥ್ ಕೊಟ್ಟಿದ್ದಕ್ಕೆ ನಾನು ಈ ಪರಿ ನಾನು ಮಾಡೋದಕ್ಕೆ ಸಾಧ್ಯ ಇದೆ. ಇವತ್ತು ಕೂಡ ಆಕೆ ಎಲ್ಲ ರೆಡಿ ಮಾಡಿ ಕಳಿಸ್ತಾರೆ, ಬೇಗ ಹೋಗ್ಬೇಕಲ್ಲ ನೀವು ಅಂತ. ಈಗ ನಾನು ಅಷ್ಟು ಗಂಟೆ ನೀನು ಹೇಳಿಬೇಕು ಮೇಡಮ್.
ಇನ್ನೊಂದು ಮೇಡಮ್, ಆಮೇಲೆ ಬಳ್ಳಾರಿನಲ್ಲಿ ಸಾಕಷ್ಟು ಜನ ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೊಟ್ರಪ್ಪ ಸಾರು, ನಾಗರಾಜ್ ಸಾರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಂದಿ ಸ್ಕೂಲ್ ಪ್ರೌಢಶಾಲೆ ನನಗೆ ಅರ್ಧ ಜೀವನ ಕೊಟ್ಟರು. ನಮ್ಮ ಮಕ್ಕಳಿಗೆಲ್ಲ ಫ್ರೀ ಎಜುಕೇಷನ್, ನಮ್ಮ ಮಗಳ ಮದುವೆಗೆ ಅವರು ಪ್ರತಿಯೊಂದರ ಸಹಾಯ ಮಾಡ್ತಾರೆ. ಭಾಳ ಜನ ಇದ್ದಾರೆ ಮೇಡಮ್, ಭಾಳ ಜನ ಇದ್ದಾರೆ. ಅವರಿಗೆಲ್ಲ ನನ್ನ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂದಿನ ಜರ್ನಿ ಜಂಕ್ಷನ್ನಲ್ಲಿ ನೀವು ಇಷ್ಟು ಅದ್ಭುತವಾಗಿ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನೇ ಇರಲಿ ಕೆಲಸ ಥ್ಯಾಂಕ್ ಯು. ವಿಟಿವಿ ಕಡೆಯಿಂದ ತುಂಬಾ ಸಪೋರ್ಟ್ ಇರುತ್ತೆ. ಓಕೆ, ಥ್ಯಾಂಕ್ ಯು, ಭಾಳ ಧನ್ಯವಾದ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಜಿಲಾನ್ ಬಾಷಾ ಸರ್ ಎಷ್ಟು ಅದ್ಭುತವಾಗಿ ಹೇಳಿದ್ರು. ಅದನ್ನ ನೀವು ತಗೊಳ್ಳಿ. ಯಾವುದೇ ಕಾರಣದಿಂದ ಮಕ್ಕಳನ್ನ ಅಲ್ಲಿ ಕಳಿಸ್ಬಾರ್ದು, ಇಲ್ಲಿ ಕಳಿಸ್ಬಾರ್ದು ಅಂತ ಯಾವುದೇ ಕಾರಣಕ್ಕೂ ತಡೆಗಟ್ಟಬೇಡಿ. ಎಲ್ಲಿ ಅವ್ರಿಗೆ ಏನ್ ಮಕ್ಕಳಿಗೆ ಇಷ್ಟ ಆಗುತ್ತೆ ಅದು ಮೂವ್ ಆನ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ವಿಟಿವಿ ಬಳ್ಳಾರಿ ಕಡೆಯಿಂದ ಮತ್ತೊಂದು ಜರ್ನಿಗೋಸ್ಕರ ನಾನು ಮತ್ತೆ ಬರ್ತೀನಿ. ವಿಟಿವಿ ಬಳ್ಳಾರಿ.